ನಮಸ್ಕಾರ ಮೇಡಮ್. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। ஸ்ரீரன்னத்தூர்புல் திருவேங்கடமுடையான் பாரன்மற்றும் நற்பழமொழியுள் போரன்னொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ಎಲ್ಲರಿಗೂ ನಮಸ್ಕಾರ. ಗೀತಾರ್ಥ ಸಂಗ್ರಹ ನೋಡ್ತಾ ಇದ್ವಿ. ಮೊದಲಿಗೆ ತನಿಯನ್ ಹೇಳ್ಬಿಟ್ಟು ಆಮೇಲೆ ಇದಕ್ಕೆ ಹೇಳೋಣ. கட்ட பொருள் விரித்த காசினியில் நான் மறையின் நெட்ட பொருளியம்புமின் பொருளை சிஷ்ட தொழும் வேதாந்த தேசிகனை மேவுவார் தங்கள் திருபாதாம்புயம் மடியேன் பத்து கீதையை மொழிந்தருளும் வேதாந்த தேசிகனார் பாதாரவிந்த மலர்பத்து. ಮೊನ್ನೆ ದಿವಸ ಎರಡು ಪಾಶ್ರಕ್ಕೆ ಅರ್ಥ ನೋಡಿದ್ವಿ. ಇವತ್ತು ಮೂರನೇ ಪಾಶ್ರಕ್ಕೆ ಹೋಗೋಣ. ಉಡಲು ಮಳಿಂದಿಡುಂ. ನಮಸ್ಕಾರ. உடலும் அழிந்திடும் உள்ளுயிர் ஒன்றழியாதனை போல் உள்ளுயிர் ஒன்று அழியாது எனை போல் விடுமது பத்து விடாதடைந்த கிரிசைகளே விடாத அடைத்த கிரிசைகளே கடுக உனக்குயிர் காட்டும் நினைவு அதனால் உளதாம் விடுமயல் என்ற விஷயனை தேற்றினன் வித்தகனே உடலும் அழிந்திடும் உள்ளுயிர் ஒன்றழியாதனை போல் விடும் மது பத்து விடாதடைந்த கிரிசைகளே கடுக உனக்குயிர் காட்டும் நினைவு அதனால் உளதாம் விடுமயல் என்ற விஷயனை தேற்றினன் வித்தகனே. உடலம் அழிந்திடும் உள்ளுயிர் ஒன்று அழியாது எனை போல் விடுமது பற்று விடாதது அடைத்த கிரிசைகளே கடுக உனக்குயிர் காட்டும் நினைவு அதனால் உளதாம் விடுமயல் என்று ವಿಷಯனை தேற்றினன் ವಿತ್ತಗನೇ. ವಿಷಯನ್ ಅಂದ್ರೆ ವಿಜಯ ಅಂತ ನಾನು ಹೇಳಿದ್ನಲ್ಲ. ಇದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಒಂದೊಂದು ಪಾಶದಲ್ಲೂ ಪಾರ್ಥನ ಎಲ್ಲಾ ಹೆಸರುಗಳನ್ನು ಮತ್ತೆ ಶ್ರೀಹರಿ ಶ್ರೀಮನ್ನಾರಾಯಣನ ಬೇರೆ ಬೇರೆ ಹೆಸರುಗಳನ್ನು ಎಲ್ಲಾನು ಉಪಯೋಗಿಸಿದ್ದಾರೆ. ಅದು ಅವರು ವೇದಾಂತ ದೇಶಿಕರ ಕಾವ್ಯ ಚಮತ್ಕಾರ ಅವರು ಅದನ್ನ ಉಪಯೋಗಿಸಿದ್ದಾರೆ. ಈ ಮೂರನೇ ಪಾಶ್ರ ಇದೆಯಲ್ಲ, ಇದರಲ್ಲಿ 2ನೇ ಅಧ್ಯಾಯದ ಸಾರಾಂಶವನ್ನ ಪೂರ್ತಿ ನಮ್ಗೆ ಕೊಡ್ತಾರೆ. ಈ ವೇದಾಂತ ದೇಶಿಕರ ಈಗಾಗ್ಲೇ ನಾನು ಹೇಳಿದ್ನಲ್ಲ, ಸಂಸ್ಕೃತದಿಂದೆಲ್ಲ ತಮಿಳಲ್ಲಿ ಕೊಟ್ರು ಅಂತ. ಸಂಸ್ಕೃತದಲ್ಲಿ ತಾನು ಕೂಡ ಬರೆದಿದ್ದಾರೆ. ಅದನ್ನೇ ನಿನ್ನೆ ದಿವಸ ಸಬಿತಾ ಹೇಳಿದ್ರ ತಾತ್ಪರ್ಯ ಚಂದ್ರಿಕೆ ಅಂತ ಹೇಳಿಬಿಟ್ಟು. ಅವ್ರಿಗೆ ತುಂಬಾ ಇಷ್ಟ ಅದು ಗೀತಾ ಭಾಷ್ಯವನ್ನ. ಭಗವದ್ ರಾಮಾನುಜರು ಆಳವಂದಾರ ಬರೆದಿದ್ದನ್ನ ಭಗವದ್ ರಾಮಾನುಜರು ಗೀತಾರ್ಥ ಸಂಗ್ರಹವನ್ನ ಗೀತಾ ಭಾಷ್ಯವಾಗಿ ಬರೆದ್ರು. ಆ ಗೀತಾ ಭಾಷೆಯನ್ನ
ರಾಮಾನುಜರು ಗೀತಾ ಭಾಷೆ ಇಟ್ಕೊಂಡು ಇವರು ತಾತ್ಪರ್ಯ ಚಂದ್ರಿಕೆ ಬರೆದ್ರು. ಹೀಗೆ ಅದು ಬರೆದು ಗೀತಾರ್ಥ ಸಂಗ್ರಹ ಬರೆದು ಗೀತಾರ್ಥ ಸಂಗ್ರಹ ರಕ್ಷೈ ಅದು ರಹಸ್ಯ ಗ್ರಂಥಗಳು ಬರಿತಾನೆ ಇದ್ರು. ಬರೆದು ಏನಾಗುತ್ತೆ ಅವ್ರಿಗೆ ಇನ್ನೂ ಏನಾದ್ರೂ ಇದ್ರ ಮೇಲೆ ಹೇಳ್ಬೇಕು ಅಂತ ಹೇಳಿ ಅದೇ ಕೆಲಸ ಅವ್ರಿಗೆ. ಜೀವನದಲ್ಲಿ ಬೇರೆ ಏನು ಅವರು ಆತರ ತೊಡಗಿಸ್ಕೊಳ್ಳೇ ಇಲ್ಲ. ಆಧ್ಯಾತ್ಮ ವಿಚಾರ ಎಲ್ಲರಿಗೂ ಹೇಳೋದು, ತಾನು ಹೆಚ್ಚಿಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಇನ್ನು ವಿಮರ್ಶೆ ಮಾಡಿ ಎಲ್ಲ ಸರಳವಾಗಿ ಎಲ್ಲರಿಗೂ ಹೋಗಿ ಆಧ್ಯಾತ್ಮ ವಿಚಾರ ತಿಳಿಬೇಕು ಅನ್ನೋದಕ್ಕೋಸ್ಕರನೇ ಎಲ್ಲ ಬರೆದುಕೊಟ್ರು. ಇಲ್ಲಿ ವಿಷಯ ಏನಂದ್ರೆ ವಿಜಯ ಅಂತ, ಧನಂಜಯ ಅಂತಾನೆ ವಿಜಯ ಅನ್ನೋದು ಅರ್ಜುನನಿಗೆ, ವಿತ್ತಹನೆ ಅಂತ ಹೇಳಿದ್ರೆ ಭಗವಂತನಿಗೆ ಅಡ್ರೆಸ್ ಮಾಡೋದು. ಇಲ್ಲಿ ವಿಷಯ ಅಂತ ಹೇಳಿದ್ರೆ ಇಲ್ಲಿ ವ್ಯಾಕುಲಗೊಂಡು ಬಿಟ್ಟಿರ್ತಾರೆ. 2ನೇ ಅಧ್ಯಾಯ ತುಂಬಾ ಮುಖ್ಯವಾದದ್ದು ಭಗವದ್ಗೀತೆನಲ್ಲೂ. ಅದರಲ್ಲಿ ಎಲ್ಲ ಅರ್ಜುನ ತನಗೆ ಬಂದ ಸಂದೇಹಗಳು, ತನಗೆ ವ್ಯಾಕುಲವಾಗಿರೋದು, ಈ ಭೂಮಿ ಮೇಲಿರೋ ನಶ್ವರವಾದ ಆಸ್ತಿ ಐಶ್ವರ್ಯಗಳಿಗೆಲ್ಲ ಆಸೆ ಪಡಬಾರ್ದು, ಅವನು ಹೇಳೋದೆಲ್ಲ ತುಂಬಾನೇ ಚೆನ್ನಾಗಿದೆ. ಇವನು ಯಾವಾಗ ಇಷ್ಟೊಂದು ಉಚ್ಚ ರೀತಿಯಲ್ಲಿ ಕ್ಷತ್ರಿಯರಿಗೆಲ್ಲ ಸಾಮಾನ್ಯವಾಗಿ ರಾಜಸ ಗುಣ, ಇವನು ಯಾವಾಗ ಈ ತರ ಸನ್ಯಾಸಿ ತರ ಮಾತಾಡೋಕೆ ಶುರು ಮಾಡಿದ ಅಂತ ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇವನಿಗೆ ಕೃಷ್ಣನಿಗೆ ಬೋಧಿಸೋಕೆ ಅಷ್ಟು ಆತರ ವಿಚಾರಗಳನ್ನ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ. ಅವೆಲ್ಲನೂ ನಮ್ಗೆ ಬರುತ್ತೆ, ನೋಡೋಣ. ಇಲ್ಲಿ ಇದರಲ್ಲಿ ಇವಾಗ ತೇತಿನನ್ ವಿಷಯನೇ ತೇತಿನನ್ ಅಂತ ಹೇಳಿದ್ರೆ, ಇವನು ವ್ಯಾಕುಲಗೊಂಡು ಹಿಂದೆ ಇದರಲ್ಲಿ ಮಂಡಿ ಉರ್ಕೊಂಡು ಶಾದಿ ಮಾಂ ಪ್ರಪನ್ನ ನನಗೆ ಹೇಳು, ನನ್ಗೆ ಆಗ್ತಾ ಇಲ್ಲ, ಇದು ಗಾಂಡಿ ಎಲ್ಲ ಜಾರ್ತಾ ಇದೆ, ನಿಂತ್ಕೊಳ್ತಾನೆ ಇಲ್ಲ ಇಲ್ಲಿ ಹೆಗ್ಲ ಮೇಲೆ ಅಂತೆಲ್ಲ ಹೇಳಿ ಕೈ ನಡುತ್ತಾ ಇದೆ, ಬೆವರ್ತಾ ಇದೆ, ನನಗೆ ನನ್ ಕೈ ಖಂಡಿತವಾಗ್ಲೂ ಯುದ್ಧ ಮಾಡಕ್ಕಾಗಲ್ಲ ಅಂತ ಮಂಡಿ ಊರ್ಕೊಂಡು ಶರಣಾಗತಿ ಮಾಡ್ಕೊಂಡಾಗ ಇವನು ಇವಾಗ ಉಪದೇಶ ಮಾಡ್ತಾನೆ. ಶಾಸ್ತ್ರಾನುಕರಣಂ ಅಂತ ಹೇಳ್ತಾರಲ್ಲ, ಶಾಸ್ತ್ರಾವತರಣ, ಒಂದು ಗೀತಾಶಾಸ್ತ್ರ ಅವತಾರ ಮಾಡ್ತು ಅಂತ. ಭಗವದ್ಗೀತೆ ಅನ್ನೋ ಒಂದು ಗ್ರಂಥ ಇದೆಯಲ್ಲ, ಆ ಶಾಸ್ತ್ರನೇ ಒಂದು ಅವತಾರ, ಆ ಕಾಲಘಟ್ಟದಲ್ಲಿ ಅವತಾರವಾಯ್ತು. ನೋಡಿ ಹೇಗೆ ಯಾರಿಗೆ ಯಾವಾಗ ಉಪದೇಶ ಮಾಡ್ಬೇಕು, ಯಾವ್ದ್ರಲ್ಲಿ ಕಾಮಾಗಿ ಯಾವಾಗ ತುಂಬಾ ವಿಚಾರ ಬುದ್ಧಿನಲ್ಲಿ ತಗೊಳ್ತಾರೆ ಅನ್ನೋವಾಗ ಅಂತದ್ರಲ್ಲಿ ಹೇಳ್ಬೇಕು. ಎಲ್ಲ ಇನ್ನೇನು ಯುದ್ಧಕ್ಕೆ ತಯಾರಾಗಿದ್ದಾರೆ, ಶಂಖಗಳೆಲ್ಲ ಊದ್ಬಿಟ್ರು. ಪಾಂಚಜನ್ಯ, ಹೃಷಿಕೇಶ, ದೇವದತ್ತಂ, ಧನಂಜಯ ಅಂದ್ಕೊಂಡು ಎಲ್ರು ಒಬ್ಬೊಬ್ರು ಅವರ ಶಂಖ ಎಲ್ಲ ಊದಿ ಬೇರಿ ತಾಡನಗಳು ಎಲ್ಲ ಆದ್ಮೇಲೆ ಇನ್ನೇನು ಹೋಗಿ ಮೊದಲನೇ ಬಾಣನು ಹೋಗಿ ಬಿಟ್ಟು ಭೀಷ್ಮರ ಹತ್ರ ಕಾಲ್ಗೆ ಕೊಡ್ತಾನೆ, ದ್ರೋಣರಿಗೆ ಆಶೀರ್ವಾದ ಪಡ್ಕೊಳ್ತಾನೆ, ಎಲ್ಲ ಮಾಡ್ತಾನೆ. ಆಮೇಲೆ ಇದಕ್ಕಿದಂಗೆ ಕೃಷ್ಣ ನಂಗಾಗಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಇವಾಗ ವಿಷಯನೈ ತೇತಿನ ಅವನಿಗೆ ಸರಿ ಮಾಡ್ತಾನೆ, ಬುದ್ಧಿವಾದ ಹೇಳಿ ಸಮಜಾಯಿಸಿ ಮಾಡಿ ಮತ್ತೆ ಯುದ್ಧ ಮಾಡೋ ತರ ಮಾಡ್ತಾನೆ. ಹೇಗೆ ಬುದ್ಧಿವಾದ ಹೇಳ್ದ, ಹೇಗೆ ಅವನು ಒಪ್ಕೊಳ್ಳೋ ತರ ಮಾಡ್ದ ಅಂತ ಹೇಳಿದೆ, ಅರ್ಜುನ ನೋಡು, ನಿಮಿತ್ತ ಮಾತ್ರ ಸವ್ಯಸಾಚಿ, ನೀನು ಬರೀ ನಿಮಿತ್ತ ಅಷ್ಟೇನೆ. ಆಗ್ಲೇನೆ ನಾನು ಪಾಂಚಜನ್ಯ ಊದಿದಾಗ್ಲೇ ಆ ಶಂಖದ ನಾದಕ್ಕೆ ಆ ಇಡೀ 11 ಅಕ್ಷೋಹಿಣಿಯಲ್ಲಿ ಇದ್ರಲ್ಲ ಜನಗಳು, ಅವರೆಲ್ಲ ಎದೆ ಹೊಡೆದು ಅವ್ರ ಪ್ರಾಣಗಳೆಲ್ಲ ಹೋಗ್ಬಿಟ್ಟಿವೆ. ಇವಾಗ ಸುಮ್ಮನೆ ತೊಗಲ್ಬೊಂಬೆ ತರ ನಿಂತಿದ್ದಾರೆ ಅಷ್ಟೇ. ನಾನು ಆಗ್ಲೇ ಅವರನ್ನೆಲ್ಲ ಮಾನಸಿಕವಾಗಿ ಕೊಂದು ಬಿಟ್ಟಿದ್ದೀನಿ. ನೀನು ಸುಮ್ಮನೆ ಬಾಣ ಹಾಕಿದ ತಕ್ಷಣ ಟಪ್ ಟಪ್ ಅಂತ ರಟ್ಟಿನ ಆಕೃತಿಗಳ ತರ ಬಿದ್ದ್ಬಿಡ್ತಾರೆ ಅಷ್ಟೇನೆ. ಇಷ್ಟಕ್ಕೂ ನೀನ್ ಯಾಕೆ ಅಷ್ಟು ಯೋಚನೆ ಪಡ್ತೀಯ? ಅವರೆಲ್ಲರೂ ಕ್ಷತ್ರಿಯರು, ನೀನು ಕೊಂದ್ರೆ ಕೂಡ ಅವ್ರಿಗೆಲ್ಲ ವೀರ ಸ್ವರ್ಗನೇ ಸಿಗುತ್ತೆ, ಸ್ವರ್ಗದಲ್ಲಿ ಅವರು ಭೋಗನೇ ಅನುಭವಿಸ್ತಾ ಇರ್ತಾರೆ. ನೀನಿಲ್ಲಿ ರಾಜನಾಗಿ ನೀನು ಭೋಗ ಅನುಭವಿಸ್ತಿರ್ತೀಯ, ಅವನಲ್ಲಿ ಸ್ವರ್ಗದಲ್ಲಿ ಭೋಗ ಅನುಭವಿಸ್ತಾ ಇರ್ತಾನೆ. ನೀನ್ ಯಾಕೆ ಯೋಚನೆ ಮಾಡ್ತಾರೆ? ಹೋಗ್ಲಿ ಬಿಡಪ್ಪ, ಒಂದ್ ಪಕ್ಷ ನೀನ್ ಕೊಲ್ಲಿಲ್ಲ ಅನ್ಕೋ, ಹೇಗಾದ್ರೂ ಅವ್ರು ಸಾಯೋರೆ ಅಂದ್ರೆ ಆಯಸ್ ಮುಗಿದು ಒಂದ್ ದಿವಸ ಸಾಯ್ತಾನೆ ತಾನೆ. ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ ಅಂತ ಅದಕ್ಕೆ ಇವಾಗ ಪೂರ್ತಿ ಉಪದೇಶ ಮಾಡ್ತಾನೆ. ಉಡಲಂ ಅಳಿಂದಿಡಂ, ಉಡಲ್ ಅಂದ್ರೆ ಈ ಶರೀರ ಇದೆಯಲ್ಲ, ಪತತ್ಯವಶ್ಯಂ ಶ್ಲತಸಂಧಿ ಜರ್ಜರಂ, ಪತತ್ಯವಶ್ಯಂ ಶರೀರಂ ಇದೆ, ಇದಂ ಶರೀರಂ ಪರಿಣಾಮಪೇಶಲಂ. ಯಾರು ಪುರುಷಕರಾಳ್ಬಾರ ಹೇಳ್ತಾರೆ, ಪ್ರತಿಯೊಬ್ರು ಹೇಳೋದೇ ಇದೇನೆ. ಈ ಶರೀರ ಇದೆಯಲ್ಲ ಅದು ಪರಿಣಾಮ ಅಂದ್ರೆ ಚೇಂಜಸ್ ಆಗ್ತಾನೇ ಇರುತ್ತೆ. ನಾವು ಡೇ 1 ಕರುವಲ್ಲಿದ್ದಾಗಿಂದ ಚೇಂಜಸ್ ಆಗಿ ಮತ್ತೆ ಹುಟ್ಟತ್ತೆ. ಜಾತಸ್ಯ ಮರಣಂ ಧ್ರುವ, ಹುಟ್ಟಿದಾಗಿಂದ ಟಿಕ್ ಆಗತ್ತೆ ಸ್ಟಾರ್ಟಿಂಗ್. ನಮ್ಮ ಸಾಯೋದು ಯಾವಾಗ ಅಂತ ಟಿಕ್ 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 ಅಂತ ಟೈಮ್ ಕೌಂಟ್ ಆಗ್ತಾನೆ ಇರುತ್ತೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಯೌವನ ಎಲ್ಲ ಆದ್ಮೇಲೆ ಎಲ್ಲ ಚೆನ್ನಾಗಿ ಎಲ್ಲ ಜೀವನ ಚೆನ್ನಾಗಿ ಎಲ್ಲ ಸಂತೋಷವಾಗಿ ಕಳೆದ್ಮೇಲೆ ಒಂದು ಬಿಳಿ ಕೂದ ತಲೆಗೆ ಬಂದಿದ ತಕ್ಷಣ ನಮ್ಗೆ ವ್ಯಾಕುಲ ಆಗ್ಬಿಡುತ್ತೆ, ಅಯ್ಯೋ ವಯಸ್ಸಾಗ್ತಾ ಇದೆ, ಕಾಯಿಲೆ ಬರುತ್ತೆ. ಹಾಗೆ
ಪ್ರತಿ ದಿವಸ ಪರಿಣಾಮ ಹೊಂದುತ್ತಾನೆ ಇರುತ್ತೆ, ಶರೀರ ಚೇಂಜಸ್ ಆಗ್ತಾನೆ ಇರುತ್ತೆ, ಒಂದು ದಿವಸ ಬಿದ್ದೋಗುತ್ತೆ ಅಷ್ಟೇನೆ. ಅದು ಹೇಗೆ ಅಂದ್ರೆ ಉಡಲುಂ ಅಳಿಂದಿಡುಂ ಉಳ್ಳುಯಿರೊಂದಳಿಯಾದನೈ ಪೋಲ್. ಆದ್ರೆ ನೀನ್ ನೋಡು, ನೀನು ಸಾಯಿಸೋದು ಬರೀ ಶರೀರನ ಅಷ್ಟೇ, ಅದ್ರ ಒಳಗಿರೋ ಆತ್ಮಗಳನ್ನ ನೀನು ಕೊಲ್ಲಕ್ಕಾಗೋದೇ ಇಲ್ಲ. ಅಲ್ಲಿ ಒಳಗಡೆ ಕಣ್ಣು ಕಾಣಿಸ್ದೇ ಇರೋ ತರ ಪ್ರತಿಯೊಂದು ಶರೀರದಲ್ಲೂ ಒಂದು ಜೀವಾತ್ಮ ಇದೆ, ಅದು ಆತ್ಮ, ಅದು ಯಾವತ್ತೂ ಸಾಯೋದೇ ಇಲ್ಲ. ಅದು ನೀನು ಈ ಶರೀರ ಬಿಟ್ಟು ಕೂಡ್ಲೆ ಇದಾಗ್ಲೇ ಇನ್ನೊಂದು ಶರೀರದಲ್ಲಿ ಹೋಗಿ ಸೇರ್ಕೊಳತ್ತೆ, ಅದಕ್ಕೇನು ಕಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಇದು ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಅದೇ ತರ ಇನ್ನೂ ಅದಕ್ಕೆ ಸಂತೋಷ, ಹೊಸ ಶರೀರ ಸಿಕ್ತಲ್ಲ ಅಂತ ಅಲ್ಲಿ ಹೋಗಿ ಸೇರ್ಕೊಳತ್ತೆ. ಈ ಶರೀರ ನಮ್ಗೆ ಒಂದು ಬಟ್ಟೆ ಮಾಸ್ ಹೋಗ್ಬಿಟ್ಟು ಹರಿದು ಹೋಗಿ ಎಲ್ಲ ಕಡೆ ಚಿಂದಿ ಆಗ್ಬಿಟ್ರೆ ಅದನ್ನ ಬಿಸಾಕ್ತಿವಿ ತಾನೆ, ಬಿಸಾಕ್ಬಿಟ್ಟು ಬೇರೆ ಬಟ್ಟೆ ಹೊಸದು ಹೊಲಿಸ್ಕೊಂಡು ಹಾಕೊಳ್ತೀವೋ ಇಲ್ವೋ, ಅದೇ ತರ ಶರೀರದೊಳಗಿರೋ ಆತ್ಮಕ್ಕೂ ಅಷ್ಟೇನೆ. ಈ ಶರೀರ ಹಳೇದಾಗ್ಬಿಟ್ಮೇಲೆ ಅದ್ರಲ್ಲಿ ಇನ್ನೇನು ಕರ್ಮ ಸವಿಸಕ್ಕಿಲ್ಲ ಅಂತಂದ್ಮೇಲೆ ಅದು ಬಿದೋಗುತ್ತೆ, ಕರ್ಮಗಳೆಲ್ಲ ಮುಗಿದೋದ್ಮೇಲೆ ಆ ಶರೀರ ಬಿದ್ದೋಗುತ್ತೆ. ಈ ಆತ್ಮಕ್ಕೆ ಇನ್ನೊಂದು ಬೇರೆ ಶರೀರ ಸಿಗುತ್ತೆ. ಉಳ್ಳುಯಿರು ಅಂದ್ರೆ ಅಳಿಯಾದನೆ ಪೋಲ್. ನೋಡು, ಇದು ಒಳಗಡೆ ಇರೋ ಶರೀರ ಮಾತ್ರ ಪಂಚಭೂತದಿಂದ. ಅಷ್ಟಕ್ಕೂ ನೀನು ಶರೀರನ ಕೊಲ್ತೀನಿ, ಯಾರನ್ನ ಕೊಲ್ತೀನಿ ಅಂತ ಅನ್ಕೊಂಡ್ರೆ ಅದು ಪಂಚಭೂತದಿಂದ ಆಗಿದ್ದು, ಅದು ಯಾವತ್ತಿದ್ರು ಅದು ಉಡಲ್ ಅಳಿಂದಿಡು, ಅದು ಹೋಗುವಂತದ್ದೇನೆ. ಹಾಗಾಗಿ ಅದ್ರೊಳಗಿರೋ ಆತ್ಮವನ್ನ ನೀನೇನು ಕೊಲ್ಲಕ್ಕಾಗೋದೇ ಇಲ್ಲ, ಅದು ಯಾರು ಕೊಲ್ಲಕ್ಕಾಗೋದಿಲ್ಲ. ಅದು ಯಾವಾಗ್ಲೂ ಅಷ್ಟೇನೆ ನಿತ್ಯ, ಅದು ಭಗವಂತನ ತರ ನಿತ್ಯ ಅಂತ ಹೇಳ್ತೀವಲ್ಲ, ಅದು ಯಾವಾಗ್ಲೂ ಇರುವಂತದ್ದೇನೆ. ಅದೇ ಆತ್ಮದ ವಿಚಾರವನ್ನು ಹೇಳ್ಕೊಡ್ತಾನೆ ಇಲ್ಲಿ. ಇವಾಗ ಈ ಶರೀರ ಬೇರೆ, ದೇಹ ಬೇರೆ, ಆತ್ಮ ಬೇರೆ ಅನ್ನೋ ಸಂಗತಿ ಇಲ್ಲಿ ಉಪದೇಶ ಮಾಡ್ತಾನೆ. ಇದು ತುಂಬಾ ಮುಖ್ಯ ನೋಡಿ. ಚಿಕ್ಕ ಮಕ್ಕಳಿಂದ ನಾವು ಹೇಳ್ಕೊಟ್ಬಿಡ್ಬೇಕು ಇದನ್ನೆಲ್ಲ. ಭಗವದ್ಗೀತೆನಲ್ಲಿ ಶಾಲೆಯಲ್ಲಿ ಇಡಬೇಕು ಬೈಹಾಟ್ ಮಾಡಕ್ಕೆ, ಆಧ್ಯಾತ್ಮಿಕ ವಿಚಾರ ಮಕ್ಕಳ ತಲೆಯಲ್ಲಿ ತುಂಬಬೇಕು. ಅವಾಗೇನಾಗುತ್ತೆ, ಮಾರಲ್ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಏನಿದ್ರೆ ಕೂಡ ನಾವು ಈ ಐಶ್ವರ್ಯ ಮೋಹ, ಈ ಐಷಡ್ ವರ್ಗಗಳೆಲ್ಲ ನಮ್ಮನ್ನ ಕಾಡ್ತಾ ಇರತ್ತಲ್ಲ, ಐಶ್ವರ್ಯ ಭೋಗಗಳ ಹಿಂದೆನೆ ಹೋಗ್ತಾ ಇರುತ್ತೆ, ಕಾಮದ ಹಿಂದೆನೆ ಹೋಗ್ತಾ ಇರುತ್ತೆ. ಅದೆಲ್ಲ ಸ್ವಲ್ಪ ಕಡಿಮೆ ಆಗತ್ತೆ, ಟ್ಯೂನ್ ಆಗತ್ತೆ, ಮನಸ್ಸು ದೃಢವಾಗಿ ನಿಂತ್ಕೊಂಡು ಇಲ್ಲಿ ಇದರಲ್ಲೇನೆ ಸ್ಥಿತ ಪ್ರಜ್ಞೆ, ಅದ್ರ ಬಗ್ಗೆ ಎಲ್ಲಾನು ತಿಳಿಸ್ಕೊಡ್ತಾನೆ ಭಗವಂತ. ಹೇಗೆ ಮನಸ್ಸು ಗಟ್ಟಿಯಾಗಿ ನಿಲ್ಲಿಸ್ಕೊಳ್ಬೇಕು, ಕಾಮದ ಹಿಂದೆ ಓಡಬಾರ್ದು, ಬೇರೆಯವರ ವಸ್ತುಗಳಿಗೆ ಆಸೆ ಪಡಬಾರ್ದು, ಈ ತರದ್ದೆಲ್ಲನೂ ಪ್ರತಿಯೊಂದು ಉಪದೇಶ ರೀತಿಯಲ್ಲಿ ಹೇಳ್ಕೊಡ್ತಾನೆ. ಇಲ್ಲಿ ಮೊದಲು ಅದೆಲ್ಲ ಮಾಡ್ಬೇಕಾದ್ರೆ ನಾವು ಒಂದು ಮುಖ್ಯವಾದ ವ್ಯತ್ಯಾಸವನ್ನ ತಿಳ್ಕೊಬೇಕು. ಈ ಶರೀರ ಬೇರೆ, ಆತ್ಮ ಬೇರೆ. ಎಷ್ಟೋ ಜನಕ್ಕೆ ಇನ್ನೂ ಕೂಡ ಗೊತ್ತಿರಲ್ಲ. ಭಗವದ್ಗೀತೆ ಯಾರೆಲ್ಲ ಓದಿರಲ್ವೋ, ಅವ್ರಿಗೆ ಈ ಆಧ್ಯಾತ್ಮ ವಿಚಾರ ತಿಳಿದಿರಲ್ವೋ, ಅವ್ರಿಗೆ ಒಳಗಡೆ ಒಬ್ಬ ಆತ್ಮ ಅಂತ ಇದೆ, ಅವ್ರ ಜೊತೆಗೆ ಪರಮಾತ್ಮನೂ ಇದ್ದಾನೆ ಅನ್ನೋ ವಿಚಾರ ಗೊತ್ತೇ ಇರಲ್ಲ. ಅದಕ್ಕೆ ಈ ತತ್ವತ್ರಯ ಅಂತಿದೆಯಲ್ಲ, ಚಿತ್ತು ಅಚಿತ್ತು ಈಶ್ವರ, ಈ ಮೂರು ತತ್ವಗಳನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಆಧ್ಯಾತ್ಮ ವಿಚಾರದಲ್ಲಿ ಬೇರೆ ಏನು ಇಲ್ಲ, ಇರೋದೇ ಇದು ಮೂರು ತಿಳ್ಕೊಂಡ್ರೆ ಚೇತನ ಅಚೇತನ ಯಾವಾಗ್ಲೂ ಭಗವಂತನಿಗೆ ಸಬ್ಸರ್ವಿಯೆಂಟ್ ಅಷ್ಟೇನೆ. ಆಮೇಲೆ ಇದೆರಡು ಭಗವಂತನೇ ನಿರ್ವಾಹ ಮಾಡೋದು, ಅವನ ಅಧೀನದಲ್ಲೇನೆ ಇದೆ, ನಮ್ಮಿಂದ ಏನೂ ಆಗೋದಿಲ್ಲ, ಕಾಪಾಡ್ಕೊಳ್ಳೋದು. ಇದಿಷ್ಟು ಸುಲಭವಾದ ವಿಷಯ. ನಾವು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವ ಆತಂಕನೂ ಇರಲ್ಲ. ಇಲ್ಲಿ ಅದಕ್ಕೆ ಹೇಳ್ತಾನೆ ಒಂದು ಅರ್ಜುನ, ಏನಾಯ್ತು ನಿನ್ಗೆ, ನೋಡು, ಉಡಲು ಅಳಿಂದಿಡು, ಈ ಶರೀರ ಯಾವತ್ತಿದ್ರು ಬಿದ್ದು ಹೋಗುವಂಥದ್ದೇ, ಉಳ್ಳುವಿರೊಂಡ್ರು ಅಳಿಯಾದದೇ. ಆದ್ರೆ ಒಳಗಡೆ ಇರೋ ಆತ್ಮ ಹೇಗೆ ಸಾಯಲ್ವೋ ಅದೇ ತರ ವೀಡು ಮತ್ತೆ ಪತ್ತು. ಅದು ಏನಾಗತ್ತೆ ಅಂತ ಹೇಳಿದ್ರೆ, ಇದು ಸಾವು ಅಂದ್ರೆ ಏನು, ಅದಕ್ಕೆ ಯಾಕೆ ಹಂಚ್ಕೋಬೇಕು? ಯಾರನ್ನೋ ಒಬ್ಬನ ಕೊಂದುಬಿಟ್ಟೆ ಅಂದ್ರೆ ಯಾಕೆ ನೀನ್ ದುಃಖ ಪಟ್ಕೊಳ್ತೀವಿ? ಕ್ಷತ್ರಿಯ ಧರ್ಮ ನಿಂದು ಯುದ್ಧದಲ್ಲಿ ಹೋರಾಡ್ಬೇಕು, ಶತ್ರು ಪಕ್ಷದವ್ರನ್ನ ಕೊಲ್ಲೇಬೇಕು. ಸಾವು ಅಂದ ಕೂಡ್ಲೆ ಅಯ್ಯೋ ಯಾಕೆ ಇದ್ ಮಾಡ್ತೀಯ? ಸಾವುಗೇನು ಹಂಚ್ಬೇಕಾಗಿಲ್ಲ. ಆ ಶರೀರ ಇದೆಯಲ್ಲ ಕಾಯ್ತಾ ಇರುತ್ತಂತೆ, ಅದು ಇನ್ನೊಂದು ಶರೀರದಲ್ಲಿ ಹಾಗೆ ಹೊಟ್ಟೋಗುತ್ತೆ. ಮೋಕ್ಷ ಅಂತ ಹೇಳಿದಾಗ ಅದು ಕೂಡ ಅಷ್ಟೇನೆ, ಈ ಪ್ರಾಣ ಹೋಗಿದ ಕೂಡಲೇ ಇನ್ನೊಂದು ಹೆಜ್ಜೆ ವೈಕುಂಠದಲ್ಲೇ ಇರುತ್ತೆ. ಹಾಗಾದ್ರೆ ನೀವು ವೈಕುಂಠ ಸಮಾರಾಧನೆ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ, ಆ ಕ್ಷಣ ಇದೆಯಲ್ಲ ಹೀಗೆ ಹೋಗೋದು, ಆ ಟೈಮ್, ಆ ದೇವಮಾನ ಕಾಲನೇ 13 ದಿವಸ ಇಲ್ಲಿ ಭೂಮಿನಲ್ಲಿ ಆಗತ್ತೆ ಅಷ್ಟೇನೆ, ಬೇರೆ ಏನಿಲ್ಲ. ಇಲ್ಲಿ ಪ್ರಾಣ ಹೋಗಿದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ಇನ್ ವೈಕುಂಠ. ಮೋಕ್ಷಗಳಿಗೆ ಯಾರೆಲ್ಲ ಮೋಕ್ಷಕ್ಕೆ ಹೋಗ್ಬೇಕು ಅಂತ ಶರಣಾಗತಿ ಮಾಡ್ಕೊಂಡಿರ್ತಾರೋ அடுத்த ಕ್ಷಣದಲ್ಲಿ ஒரு ನುಡಿ ಅಂತ ಹೇಳ್ತಾರಲ್ಲ ಆತರ ಮತ್ತೆ ಸಾವಾಗಿದ ಕೂಡ್ಲೇನೆ ಇನ್ನೊಂದು ಹೆಜ್ಜೆ ಅಲ್ಲಿ ಮೋಕ್ಷದಲ್ಲಿ ಇರುತ್ತೆ. ಯಾರು ಶರಣಾಗತಿ ಮಾಡ್ಕೊಂಡಿಲ್ವೋ ಧೂಮ್ರಾದಿ ಮಾರ್ಗ ಮತ್ತೆ ಹೋಗುತ್ತೆ, ಅರ್ಚಿರಾದಿ ಮಾರ್ಗದಲ್ಲಿ ಹೋಗೋಕೆ ಮೋಕ್ಷ, ಅದು ಒಂದು ಕ್ಷಣದಲ್ಲಿ ಹೊಟ್ಟೋಗುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಯಾವುದು ಹರಿದ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋ ತರ ಇದಾಗತ್ತೆ. ಅದನ್ನ ಹೇಳ್ತಾರೆ ವಾಸಾಂಸಿ ಜೀರ್ಣಾಯಿ
ಯಥಾ ವಿಹಾಯ ಅಂತ ಅದನ್ನ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. ಶತ್ರುಗಳು ಕೊಂದಾಗ ಅವ್ರಿಗೆ ಅದೆಲ್ಲ ಹೇಳಿದ, ಅವನು ವೀರ ಸ್ವರ್ಗ ಸಿಗತ್ತೆ, ನೀನ್ ಯಾಕೆ ಅವ್ರ ಬಗ್ಗೆ ದುಃಖ ಪಡ್ತೀಯ ಅಂತ. ಬಿಡಾದದವೇ ಕಿರಿಶೆಗಳೇ, ಇದು ಏನ್ ಮಾಡ್ಬೇಕು ಅಂತ ಹೇಳಿ ಬಿಡುಮದು ಅಂತ ಹೇಳಿದಾಗ ಬಿಡತಕ್ಕದನ್ನ ಬಿಟ್ಬಿಡ್ಬೇಕು. ಶರೀರ ಬಿದ್ರೇನೆ ನಾವು ಮೋಕ್ಷಕ್ಕೆ ಹೋಗಕ್ಕಾಗತ್ತೆ. ಈ ಶರೀರವನ್ನ ಗಟ್ಟಿಯಾಗಿ ಇಟ್ಕೊಂಡು ಅದಕ್ಕೆ ಪೋಷಣೆ ಪಾಲನೆ ಮಾಡ್ಕೊಂಡು ಶರೀರನ ಮಮ್ಮಿಗಳು ಎಲ್ಲರ ಕಾಪಾಡ್ಕೊಂಡು ಅದನ್ನ ಸಾವಿರಾರು ವರ್ಷಗಳು ಚರ್ಚಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಏನದೆಲ್ಲ ಪಂಚಭೂತ ಆಗಿ ಹೋಗ್ಬಿಡ್ಬೇಕು. ಅದಕ್ಕೆ ತುಂಬಾ ಸೈಂಟಿಫಿಕ್ ಆಗಿರೋದು ಅಂತ ಹೇಳಿದ್ರೆ ಸುಡೋದೇನೆ. ಸುಟ್ಟು ಬಿಟ್ರೆ ಒಂದ್ ಸ್ವಲ್ಪ ಬೂದಿಯಾಗಿ ಇದಾಗತ್ತೆ. ಆ ಬೂದಿನ ತಗೊಂಡು ಹೋಗಿ ಎಲ್ಲೋ ಇದ್ ಮಾಡುದು. ಇನ್ನು ಕೆಲವರು ಮಣ್ಣು ಮಾಡ್ತಾರೆ, ಅದು ಕೂಡ ಅಷ್ಟೇನೆ, ಅದು ಪಂಚೀಕರಣ ಆಗತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡತ್ತೆ. ಕಡುಹ ಉನ ಕುಯ್ಯಿರ್ ಕಾಟು, ಬೇಗ ಇವಾಗ ಸತ್ರೆ ಇನ್ನೊಂದು ಜನ್ಮ, ಇನ್ನೊಂದು ಶರೀರ ಸಿಗತ್ತೆ, ಅದಕ್ಕೆ ಯಾಕೆ ನೀನ್ ಯೋಚನೆ ಪಡ್ತೀಯ? ನೀನ್ ಕೊಂಡ್ಬಿಟ್ಟೆ ಅಂತ ಒಂದು ನಿಮಿತ್ತ ಅಷ್ಟೇನೆ, ಅವ್ರಿಗೆ ಇನ್ನೊಂದು ಶರೀರ ಸಿಗತ್ತೆ, ನೀನ್ ಯಾಕೆ ಅದಕ್ಕೆ ಇದು ಮಾಡ್ತೀಯ ಅಂತ. ನೀನು ಮೋಹವನ್ನ ಬಿಡ್ಬೇಕು ಅಷ್ಟೇನೆ. ಅಯ್ಯೋ ನಾನು ಇವ್ರು ನಮ್ಮ ಚಿಕ್ಕಪ್ಪ, ಇವ್ರು ನಮ್ಮ ದೊಡ್ಡಪ್ಪ, ಇವ್ರನ್ನ ಕೊಂದ್ಬಿಟ್ನಲ್ಲ ಅಂತ ನೀನು ಅವ್ರ ಮೋಹವನ್ನ ಬಿಟ್ಬಿಡ್ಬೇಕು. ಇಲ್ಲೇ ಅವರು ಶತ್ರು ಪಕ್ಷದವರು, ಅವರನ್ನ ಕೊಲ್ಬೇಕು ಅಷ್ಟೇನೆ. ಇದು ಈ ಕರ್ಮವನ್ನ ಏನಾಗುತ್ತೆ, ಕ್ಷತ್ರಿಯ ಧರ್ಮ ಮೊದಲು ಪಾಲಿಸ್ಬೇಕು. ನೀನು ಫಸ್ಟ್ ನೀನು ಧರ್ಮವನ್ನ ನೀನ್ ಪಾಲಿಸ್ಬೇಕು. ಏನಪ್ಪಾ ಅಂದ್ರೆ ಕ್ಷತ್ರಿಯ ಧರ್ಮ ಏನು? ಯುದ್ಧದಲ್ಲಿ ಹೋರಾಟ ಮಾಡ್ಬೇಕು, ಯುದ್ಧದಲ್ಲಿ ಶತ್ರು ಪಕ್ಷದಲ್ಲಿ ಹೋರಾಟ ಮಾಡ್ಬೇಕು. ಮಾಡುವಾಗ ಕರ್ಮ ಮಾಡಿದ್ರೇನೆ ಯಾವಾಗ್ಲೂ ಜ್ಞಾನ ಬರೋದು. ನೀನು ಅದನ್ನ ಮಾಡ್ದೇನೆ ಜ್ಞಾನ ಬಂದಿಲ್ಲ ನನಗೆ ಅನ್ನೋ ತರ ತುಂಬಾ ಜ್ಞಾನಿ ತರ ಮಾತಾಡ್ತಾ ಇದೀಯಾ. ನಾನು ಇವ್ರನ್ನೆಲ್ಲ ಕೊಂದು ಬಿಟ್ರೆ ಲುಪ್ತ ಪಿಂಡೋದಕ ಕ್ರಿಯೆ ಆಗತ್ತೆ, ನನಗಂತ ನರಕ ಸಿಗತ್ತೆ, ಅದೆಲ್ಲ ನೀನ್ ಯೋಚನೆ ಮಾಡ್ಬೇಡ, ಜ್ಞಾನಿ ತರ ಮಾತಾಡ್ಬೇಡ. ಮೊದಲು ಕರ್ಮ ಮಾಡ್ಬೇಕು. ಮೊದಲು ಕೆಲಸ ಮಾಡಿದಾಗ ಏನಾಗುತ್ತೆ ಅದನ್ನ ಹೇಳ್ತಾರೆ. ಕರ್ಮ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮನಸ್ಸು ತಿಳಿಯಾಗತ್ತೆ. ಇದು ನನ್ ಕೆಲ್ಸ ಅಲ್ಲ, ಇದು ನಾನ್ ಯಾಕೆ ಮಾಡ್ಬೇಕು, ಆ ಕೆಲ್ಸ ನಂದಲ್ಲ ಅಂತೆಲ್ಲ ಅನ್ಕೊಳ್ಳೇಬಾರ್ದು. ಏನ್ ಕೆಲ್ಸ ಬರುತ್ತೋ ಅದನ್ನ ಮಾಡ್ತಾ ಹೋಗ್ಬೇಕು. ಭಗವಂತ ಅದನ್ನೇ ಹೇಳ್ತಾನೆ. ಇದ್ರಲ್ಲೇನೆ ಈ 2ನೇ ಅಧ್ಯಾಯದಲ್ಲೇ ಒಳ್ಳೊಳ್ಳೆ ಶ್ಲೋಕಗಳನ್ನ ಒಂದು ಲಿಸ್ಟ್ ಮಾಡ್ಕೊಂಡೇ ಬಂದಿದ್ದೀನಿ ಇವಾಗ ಹೇಳಕ್ಕೆ. ಭಗವಂತನು ಅದಕ್ಕೆ ಆದ್ಮೇಲೆ 2ನೇ ಅಧ್ಯಾಯದಲ್ಲೇ ಹೇಳಿದಾನೆ. ಯಾಕಂದ್ರೆ ಅರ್ಜುನನನ್ನ ರೆಡಿ ಮಾಡ್ಬೇಕು. ಸಂಸಾರದಲ್ಲಿ ಹೇಗೆ ನಮ್ಗೆ ಅನೇಕ ಕಷ್ಟಗಳು ಬರುತ್ತೆ. ಅಯ್ಯೋ ಸಾಕಪ್ಪ ಸಂಸಾರ, ಎಷ್ಟೋ ಜನ ಆತ್ಮಹತ್ಯೆ ಎಲ್ಲ ಮಾಡ್ಕೊಂಡ್ಬಿಡ್ತಾರಲ್ಲ, ಅವ್ರು ತಡ್ಕೊಳಕ್ಕೆ ಆಗೋದಿಲ್ಲ. ಸಣ್ಣ ವಿಚಾರಕ್ಕೆಲ್ಲನೂ ಪ್ರಾಣ ತಕೊಂಡ್ಬಿಡ್ತಾರೆ, ಆಗೋದಿಲ್ಲ ಅಂತ ಬಿಟ್ಬಿಟ್ಟು ಹೋಗ್ತಾರೆ. ಅವ್ರ ಇನ್ನೂ ಭಗವದ್ಗೀತೆ ಓದಿಲ್ಲ ಅಂತಾನೆ ಖಂಡಿತವಾಗ್ಲೂ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಲಿಸ್ಟ್ ಆಫ್ ಶ್ಲೋಕಸ್ 2ನೇ ಅಧ್ಯಾಯದಲ್ಲಿ ಎಷ್ಟು ಹೇಳಿದಾನೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಅವ್ರವ್ರ ಕೆಲ್ಸವನ್ನ ಮಾಡ್ಲೇಬೇಕು. ಕೆಲಸ ಮಾಡದೆ ಸುಮ್ನೆ ಇರಕ್ಕೆ ಯಾರಿಗೂ ಆಗೋದೇ ಇಲ್ಲ. ಒಂದು ಕ್ಷಣವು ಸುಮ್ಮನೆ ಇರೋದು ಒಂದು ಕೆಲಸ. ಅದು ಯಾವ್ದೋ ಒಂದು ತಮಿಳ್ ಸಿನಿಮಾ ಹೇಳ್ತಾರೆ, ಬಡಿಬೇರೆ ಜೋಕಲ್ ಬರುತ್ತೆ, ಏನೋ ಚುಮ್ಮಾ ಇರ್ತದನ್ನ ಅದು ಸುಮ್ಮನೆ ಇರು ನೋಡೋಣ ನಿನ್ಗೆ ಅಂತ. ಯಾರಿಗೂ ಸುಮ್ಮನೆ ಇರಕ್ಕಾಗಲ್ಲ, ಅದು ಪ್ರಕೃತಿ, ಅದು ಯಾರಿಗೂ ಸುಮ್ಮನೆ ಇರೋಕ್ಕಾಗಲ್ಲ. ಅದನ್ನ ಕೂಡ ಇದರಲ್ಲಿ ಹೇಳ್ತಾನೆ. ಸುಮ್ಮನೆ ಕರ್ಮ ಮಾಡದೆ ಇರಕ್ಕಾಗಲ್ಲ ಅಂತ. ಇಲ್ಲಿ ಕೊನೆಯಲ್ಲಿ ಇದ್ರದ್ದು ಆಳವಿಂದ ಶ್ಲೋಕ ಹೇಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಹೇಗಿರ್ಬೇಕು, ನೀನ್ ಹಿಂಗೆಲ್ಲ ಹೇಳ್ತೀಯಲ್ಲ, ಅವರು ಇದು ಕರ್ಮ ಮಾಡ್ಬೇಕು, ಕರ್ಮ ಮಾಡಿದ್ರೆ ಭಗವಂತನಿಗೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ಬೇಕು, ಹಾಗೆಲ್ಲ ಹೇಳ್ತೀಯ. ಯಾರನ್ನು ಸಾಯಿಸಿದ್ರೆ ಏನ್ ಪರವಾಗಿಲ್ಲ, ನಮ್ಮ ಧರ್ಮ ಪಾಲಿಸ್ಬೇಕು ಅಂತ ಹೇಳ್ತಾರೆ. ಈ ತರ ಸ್ಥಿತ ಪ್ರಜ್ಞೆ ಹೇಗೆ ನಮಗೆ ಬರ್ಬೇಕು ಅಂದ್ರೆ ಸ್ಥಿತ ಪ್ರಜ್ಞೆನಾಗಿರ್ಬೇಕು ಅಂತ. ಇವ್ರು ನಮ್ ಕಡೆಯವ್ರು ಇವ್ರು ಸತ್ತೋದ್ರಲ್ಲ ಅಂತ ಬೇಜಾರ್ ಮಾಡ್ಕೋಬಾರ್ದು. ಇನ್ಯಾರಿಗೋ ಒಂದು ಒಳ್ಳೇದಾಯ್ತು ಅಂತ ತುಂಬಾ ಹಿಗ್ಬಾರ್ದು, ತುಂಬಾ ಹಿಗ್ಲೂಬಾರ್ದು, ಕುಗ್ಲೂಬಾರ್ದು. ಅದನ್ನ ಹೇಳ್ತಾನೆ ಸ್ಥಿತ ಪ್ರಜ್ಞೆನಾಗಿರ್ಬೇಕು ಅಂತ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಅಂತ ಕೇಳ್ತಾನೆ ಅರ್ಜುನ ಪ್ರಶ್ನೆ ಕೇಳೋದು ತುಂಬಾ ಕೇಳ್ತಾ ಇರ್ತಾನೆ, ಡೌಟ್ ಬರ್ತಾ ಇರುತ್ತೆ. ಅವನಿಗೆ ಡೌಟ್ ಬರದೆ ನಮಗೆ ಡೌಟ್ ಬರುತ್ತಲ್ಲ, ಅದಕ್ಕೆ ಅವ್ನು ಕೇಳ್ತಾನೆ, ಅದು ನಮ್ಗೆ ಪರಿಹಾರ ಆಗುತ್ತೆ. ಸ್ಥಿತಪ್ರಜ್ಞೆ ಶಕಾಭಾಷಾ ಅಂತ ಹೇಳಿದ್ರೆ ಸ್ಥಿತಪ್ರಜ್ಞೆ ಹೇಳ್ಕೊಡ್ತಾನೆ ಭಗವಂತ, ಹೇಗೆಲ್ಲ ಇರ್ಬೇಕು, ಸ್ಥಿತಪ್ರಜ್ಞನಾಗಿರಕ್ಕೆ ಏನೆಲ್ಲ ಮಾಡ್ಬೇಕು ಅಂತ. ಈ ಶ್ಲೋಕಗಳು ಕೆಲವೆಲ್ಲಾನು ಇಲ್ಲಿ ಆಚಾರ್ಯರ ರಾಮಾನುಜರು ಅದನ್ನ ಎತ್ತಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ 2ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕ ಇದೆಯಲ್ಲ, ಕರ್ಮಣ್ಯೇವ ಅಧಿಕಾರಸ್ಥೆ. ಇಲ್ಲಿ ಇವನು ಅರ್ಜುನ ಕ್ಷತ್ರಿಯ, ಅವನು ಹೋರಾಡ್ಲೇಬೇಕು. ಹೋರಾಡದೆ ಹೋದ್ರೆ ಅವನು ಧರ್ಮ ಪಾಲಿಸಿದಂಗ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಅಕರ್ಮಣಿ.
ಈ ಕರ್ಮ ಕರ್ಮ ಅಂತ ಹೇಳಿದ್ರೆ ಕೆಲಸ. ನಮಗೆ ಅಂತ ವಿಹಿತವಾಗಿದ್ದ ಆಗಿನ ಕಾಲಕ್ಕೆಲ್ಲ ವರ್ಣಾಶ್ರಮ ಧರ್ಮವನ್ನ ತುಂಬಾ ನಿಷ್ಠೆಯಿಂದ ಎಲ್ಲರೂ ಪಾಲಿಸ್ತಾ ಇದ್ದವರು. ಅದಕ್ಕೆ ನಮಗೆ ಅಂತ ನಿಗದಿಯಾದ ಒಂದು ಕರ್ಮ ಅಂತ ಇರುತ್ತಲ್ಲ, ಅದನ್ನ ನಾವು ಮಾಡ್ಲೇಬೇಕು. ಅದಕ್ಕೆ ಅದು ಮಾಡಿ ಕರ್ಮ ಅದನ್ನ ಹೇಗ್ ಮಾಡ್ಬೇಕು ಅಂದ್ರೆ ನಿಷ್ಕಾಮ ಕರ್ಮ ಅಂತ ಒಂದು ಪದ ಉಪಯೋಗಿಸ್ತಾನೆ ಭಗವಂತ. ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಕೆಲಸ ಮಾಡು, ಆದ್ರೆ ಫಲವನ್ನ ಅಪೇಕ್ಷಿಸಬೇಡ. ಫಲ ಫಲ ನಿನಗೆ ತನ್ನಂತಾನೇ ಬಂದು ಬೀಳತ್ತೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ನಿಮ್ಮ ಅಕೌಂಟಲ್ಲಿ ಬೀಳುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ನಿಮ್ಮ ಅಕೌಂಟಿಗೆ ಬಂದು ತಾನೇ ಸೇರತ್ತೆ. ನೀವು ಗೊತ್ತಿಲ್ದೋ ಮಾಡಿದ್ರೆ ಕೂಡ ಇದೆಲ್ಲ ತನ್ನಂತಾನೇ ನಡೀತಾ ಇರುವಂತದ್ದೇನೆ. ನೀವು ಬೇಡ ಅಂದ್ರೂ ಅದು ಬರುತ್ತೆ. ಪುಣ್ಯ ಕೆಲಸ ಮಾಡ್ಬಿಟ್ಟು ನನಗೆ ಬೇಡ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ರೆ ಕೂಡ ಅದ್ರ ಫಲ ನಿಮಗೆ ಬೇಡದೆ ಹೋದ್ರೆ ಕೂಡ ನಿಮ್ಮ ಮುಂದಿನವರಿಗೆ, ನಿಮಗೆ ಬೇಕಾದವರಿಗೆ ಯಾರಿಗಾದ್ರೂ ಹಂಚಿಕೊಡ್ತಾನೆ ಭಗವಂತ. ಆದ್ರೆ ನಿಮ್ಮ ಹೆಸರಲ್ಲೇ ಇರುತ್ತದು. ಆ ತರ ಈ ನಿಷ್ಕಾಮ ಕರ್ಮ ನಮ್ಮನ್ನ ನಿಷ್ಕಾಮ ಕರ್ಮ ಫಲ ಅಪೇಕ್ಷೆ ಇಲ್ಲದೆ ಮಾಡಿದಾಗ ಕರ್ಮ ಏನಾಗುತ್ತೆ, ಬಂಧ ಮುಕ್ತರಾಗ್ತೀವಿ ಅಷ್ಟೇನೆ. ಯಾಕಂದ್ರೆ ಇಲ್ಲ ಈ ಬಂಧನದಲ್ಲಿ ಸಿಲ್ಕಾಕೊಂಡ್ರೆ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಇದೇ ಆಗ್ತಾ ಇರುತ್ತೆ. ಒಳ್ಳೆ ಕರ್ಮ ಮಾಡಿದ್ರೆ ಪುಣ್ಯ ಬರುತ್ತೆ, ಆ ಪುಣ್ಯ ಅನುಭವಿಸಕ್ ಮತ್ತೆ ಬರ್ತೀವಿ. ಮತ್ತೆ ಬಂದಾಗ ಏನೋ ತಪ್ಪು ಮಾಡಿ ಕೆಟ್ಟ ಕರ್ಮ ಮಾಡಿದಾಗ ಪಾಪ ಬರುತ್ತೆ, ಪಾಪಕ್ಕೆ ಇನ್ಯಾವುದೋ ಹೀನಿಯೋನಿಲ್ ಹುಡ್ತೀವಿ. ಹೀಗೆ ಒಂದು ಆವರ್ತಿ ಆಗ್ತಾನೆ ಇರುತ್ತೆ. ಬಂಧ ಮುಕ್ತರಾಗ್ಬೇಕಾದ್ರೆ ನಿಷ್ಕಾಮ ಕರ್ಮವನ್ನ ಮಾಡ್ಬೇಕು ಅಂತ. ಅದೇ ತರ ಈ 2ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕದಲ್ಲೂ ಹೇಳ್ತಾನೆ, ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ಯ ಯೋಗ ಕರ್ಮಸು ಕೌಶಲಂ. ಯೋಗದಿಂದ ಬುದ್ಧಿ ತುಂಬಾ ಹತೋಟಿಗೆ ಬರುತ್ತೆ ಅಂತ. ಅಂದ್ರೆ ಮೆಡಿಟೇಷನ್ ಅಂತ ಇಟ್ಕೊಳ್ಳಿ. ಮನಸ್ಸನ್ನ ಹತೋಟಿಗೆ ತರ್ಕೊಳ್ಬೇಕಾದ್ರೆ ಧ್ಯಾನ ಮಾಡಿ ಅದರಿಂದ ನಾವು ತಂದ್ಕೊಳ್ಬಹುದು. ಮನಸ್ಸು ಹತೋಟಿಯಲ್ಲಿದ್ದಾಗ ನಾವು ಕೆಟ್ಟ ಕೆಲಸಗಳನ್ನ ಮಾಡೋದಿಲ್ಲ, ಆ ಬುದ್ಧಿನೂ ಹತೋಟಿಯಲ್ಲಿರತ್ತೆ ಅಂತ. ಫಲತ್ಯಾಗ ಮಾಡಿದಾಗ ಮಾತ್ರ ಬಂಧ ಮುಕ್ತರಾಗ್ತೀವಿ. ಆ ಫಲತ್ಯಾಗ ಮಾಡುವಂತ ಒಂದು ಸ್ಥಿತಿ ನಮಗೆ ಈ ಯೋಗದಿಂದ ಬರುತ್ತೆ. ಯಾಕಂದ್ರೆ ಏನೋ ಒಂದು ಕೆಲಸ ಮಾಡ್ತೀವಿ, ನಾವು ಫಲಾಪೇಕ್ಷೆ ಮಾಡಬಾರ್ದು, ಅದು ಬಿಟ್ಬಿಡ್ಬೇಕು. ನಾವು ಕೆಲಸ ಮಾತ್ರ ಕರೆಕ್ಟ್ ಆಗಿ ಮಾಡ್ಬೇಕು, ಫಲಾಪೇಕ್ಷೆ ನಾವು ಎದುರು ನೋಡ್ಬಾರ್ದು. ಆ ತರ ಮಾಡಿದಾಗ ಅದು ಬಂಧ ಮುಕ್ತರಾಗ್ತೀವಿ ಅಂತ ಹೇಳಿದ್ರೆ ಆ ಕಾರಣವಿಟ್ಟು ಮತ್ತೆ ಒಂದು ಜನ್ಮ ಅಂತ ಏನು ಬರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಅದೇ ತರ 2ನೇ ಅಧ್ಯಾಯದಲ್ಲೇನೆ 63ನೇ ಶ್ಲೋಕ ಇದೆಯಲ್ಲ, 63ನೇ ಶ್ಲೋಕ ಕ್ರೋಧಾದ್ಭವತಿ ಸಮೋಹ ಈ ಸ್ಥಿತಪ್ರಜ್ಞನಾಗಿರಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಬಿಡ್ಬೇಕು ಅಂತ ಹೇಳ್ಕೊಡ್ತಾನೆ. ಹೇಗೆ ಅಂತ ಹೇಳಿದ್ರೆ ಕ್ರೋಧಾದ್ಭವತಿ ಸಮೋಹ ಸ್ಮೃತಿ ವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ತುಂಬಾ ಸೆಲ್ಫ್ ಎಕ್ಸ್ಪ್ಲನೇಟರಿ, ಇದನ್ನೇನು ಜಾಸ್ತಿ ಅರ್ಥ ಹೇಳಕ್ಕೇನು ಬೇಕಾಗಿಲ್ಲ. ಯಾಕಂದ್ರೆ ಕ್ರೋಧ ಅದ್ಭವತಿ ಸಮೋಹ, ಕೋಪ ಬಂದಾಗ ಸಮೋಹ ಒಂಥರ ಟ್ರಾನ್ಸ್ ಅಲ್ಲಿ ಇರ್ತೀವಿ, ಏನ್ ಮಾಡ್ತಿದ್ದೀವಿ ಅಂತಾನೆ ಗೊತ್ತಾಗಲ್ಲ. ಒಳ್ಳೇದ್ ಮಾಡ್ತೀವ ಕೆಟ್ಟದ್ ಮಾಡ್ತೀವ ಅಂತಾನೆ ಗೊತ್ತಾಗಲ್ಲ. ಕೋಪದಲ್ಲಿ ಕೊಯ್ದು ಮೂಗು ಶಾಂತವಾಗಿದ್ದ ವಾಪಸ್ ಬರುತ್ತೆ ಅಂತ ಗಾದೆ ಹೇಳ್ತಾರಲ್ಲ, ಅದ್ರ ಕೋಪದಲ್ಲಿ ಏನೋ ಒಂದು ಕ್ಷಣದಲ್ಲಿ ಮಾಡ್ಬಿಟ್ರೆ ಆಮೇಲೆ ಅದನ್ನ ರಿವರ್ಸ್ ಮಾಡಕ್ಕೆ ತುಂಬಾ ಕಷ್ಟ. ಅದನ್ನೇ ಇಲ್ಲಿ ಹೇಳ್ತಾರೆ. ಈ ಕ್ರೋಧ ಅದ್ಭವತಿ ಸಮೋಹ, ಸಮೋಹದಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸಮೋಹ ಸ್ಮೃತಿ ವಿಭ್ರಮ, ಅದರಿಂದ ಏನಾಗುತ್ತೆ ಸ್ಮೃತಿ ಒಂಥರ ಭ್ರಮೆಯಲ್ಲಿ ಆಗ್ಬಿಡುತ್ತೆ. ಭ್ರಮೆ ಬಂದು ಸರಿಯಾದ ಡಿಸಿಷನ್ಸ್, ಸರಿಯಾದ ನಿರ್ಣಯಗಳನ್ನ ತಗೊಳಕ್ಕಾಗಲ್ಲ. ಸ್ಮೃತಿ ವಿಭ್ರಮ, ಸರಿಯಾದ ನಿರ್ಣಯ ತಗೊಳ್ದೆ ಹೋದ್ರೆ ಅನಾಹುತಗಳಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾನೆ. ಆ ತರ ಆಗುತ್ತೆ ಸ್ಮೃತಿ ವಿಭ್ರಮ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸ್ಮೃತಿ ಭ್ರಂಶ ಬುದ್ಧಿ ನಾಶ. ಸರಿ, ಈ ತರ ಭ್ರಮೆನಲ್ಲಿದ್ದಾಗ ಏನಾಗುತ್ತೆ, ಬುದ್ಧಿ ನಾಶ ಆಗ್ಬಿಡುತ್ತೆ, ಬುದ್ಧಿ ಕೆಟ್ಟೋಗುತ್ತೆ. ಸರಿಯಾಗಿ ಯೋಚನೆ ಮಾಡುವಂತ ಒಳ್ಳೆ ಬುದ್ಧಿ, ತೀಕ್ಷ್ಣವಾದ ಬುದ್ಧಿ ಇರುತ್ತಲ್ಲ, ಆ ಬುದ್ಧಿ ನಾಶ ಆಗ್ಬಿಡುತ್ತೆ. ಬುದ್ಧಿ ನಾಶ ಆದಾಗ ನಾವು ಬಿದ್ದು ಬಿಡ್ತೀವಿ. ಪ್ರಣಶ್ಯತಿ ಅಂದ್ರೆ ಹೋಯ್ತು ಅಷ್ಟೇನೆ, ಕೆಟ್ಟ ಹೋಗ್ಬಿಡ್ತೀವಿ ಅಂತ. ಸೆಲ್ಫ್ ಎಕ್ಸ್ಪ್ಲನೇಟರಿ, ಇದೇನು ತುಂಬಾ ಸುಲಭವಾಗಿದೆ ಈ ಶ್ಲೋಕ. ಅದೇ ತರ 69ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯ ಜಾಗೃತಿ ಸಂಯಮವಾಗಿರ್ಬೇಕು ಅಂತ ಹೇಳ್ತಾನಲ್ಲ. ಯಾರು ಸಂಯಮಿ, ಹೇಗೆ ಸ್ಥಿತಪ್ರಜ್ಞ, ಹೇಗೆ ಪ್ರಾಜ್ಞರಾಗಿದ್ದು ಸಂಯಮಿಯಾಗಿರ್ಬೇಕು ಹೇಗೆ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯ ಜಾಗೃತಿ ಸಂಯಮಿ ಯಸ್ಯ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ. ನೋಡು, ಎಲ್ಲರೂ ಮಲಗಿದ್ದಾಗ ಯಾರು ಎಚ್ಚರವಾಗಿರ್ತಾರೋ
ಅವರೆಲ್ಲ ಮುನಿಗಳು ಅಂತ. ಅವ್ರು ಎಲ್ಲರೂ ಮಲಗಿದ್ದಾಗ ಅವರು ಜಾಗೃತವಾಗಿದ್ದು ತಿಳಿಯಾದ ಜ್ಞಾನವನ್ನ ಪಡ್ಕೊಳ್ತಾರೆ. ಅದಕ್ಕೆ ಅವ್ರುಗಳಿಗೆ ಯಾವಾಗ್ಲೂ ಶಾಂತವಾದ ಚಿತ್ತ ಇರುತ್ತೆ. ಅದನ್ನ ಇಲ್ಲಿ ಹೇಳ್ತಾನೆ. ಆ ತರ ನಾನು ಅಷ್ಟೇನೆ, ನೀವೆಲ್ಲ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ನಾನು ಭಗವಂತನಿಗೆ ಮುನಿಯೇನ ಮೋಹನೇ ಅಂತಾನೆ ಹಾಡ್ತಾರೆ ನಮ್ಮಾಳ್ವಾರು. ಯಾಕಂದ್ರೆ ಯಾವಾಗ್ಲೂ ಮನನ ಮಾಡ್ತಾ ಇರ್ತಾನಂತೆ. ಏನ್ ಮನನ ಮಾಡ್ತಾ ಇರ್ತಾನಂತೆ? ನಮ್ಮ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾನೆ. ಎಲ್ಲಾ ಜೀವಕೋಟಿಗಳ ಬಗ್ಗೆ ಭಗವಂತ ಸದಾ ಚಿಂತೆ ಮಾಡ್ತಾ ಇರ್ತಾನೆ. ಮನಸ್ಸಿನಲ್ಲಿ ಯಾವಾಗ್ಲೂ ಲೆಕ್ಕಾಚಾರ ಹಾಕ್ತಾ ಇರ್ತಾನಂತೆ. ಈ ಜೀವಾತ್ಮಕ್ಕೆ ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ, ಯಾವಾಗ ಬೇಗ ಬರುತ್ತೆ, ಅದ್ರ ಪಾಪ ಅಕೌಂಟ್ ಎಷ್ಟಿದೆ. ಏಕಕಾಲದಲ್ಲಿ ಎಲ್ಲಾರ ಬಗ್ಗೆನೂ ಚಿಂತೆ ಮಾಡೋ ಅಂತ ಒಂದು ಸಾಮರ್ಥ್ಯ ಭಗವಂತನಿಗಿದೆ. ಅವನು ಯಾವಾಗ್ಲೂ ಮಾಡ್ತಾ ಇರ್ತಾನೆ. ಇದಿಷ್ಟು 2ನೇ ಅಧ್ಯಾಯದಲ್ಲಿ ನಮಗೆ ಮುಖ್ಯವಾದ ವಿಷಯಗಳು. ಯಾವಾಗ ಅಂದ್ರೆ ಬುದ್ಧಿಯನ್ನ ಹೇಗೆ ಸ್ಥಿತದಲ್ಲಿ ಇಟ್ಕೊಳ್ಬೇಕು, ಶಾಂತವಾಗಿ ಹೇಗಿರ್ಬೇಕು, ಯಾವುದೇ ಒಂದು ಸಿಚುಯೇಷನ್ ಬಂದಾಗ್ಲೂ, ಯಾವುದೇ ಒಂದು ಕಷ್ಟನೇ ಬಂದಾಗ್ಲ, ಸುಖನೇ ಬಂದಾಗ್ಲ ಉದ್ವೇಗಗೊಳ್ದೆ ಹೇಗೆ ಅದನ್ನ ಎದುರು ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾನೆ ಭಗವಂತ. ಇದನ್ನೇ ಆಳವಂದಾರ ಅವರು ಗೀತಾರ್ಥ ಸಂಗ್ರಹದಲ್ಲಿ ಸಮ್ಮರಿ ಬರುತ್ತಾರೆ. ಅವರು ಒಂದೊಂದು ಅಧ್ಯಾಯಕ್ಕೆ ಅನೇಕ ಶ್ಲೋಕಗಳಿವೆ, ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕ ಬರುತ್ತಾರೆ. ಇದು ಗೀತಾರ್ಥ ಸಂಗ್ರಹದಲ್ಲಿ ಅವರು 6ನೇ ಶ್ಲೋಕ ಆಗುತ್ತೆ. ಇದು ನಿತ್ಯಾತ್ಮ ಸಂಗ ಕರ್ಮೆ ಹಾಗೋಚರ ಸಾಂಖ್ಯಯೋಗಧೀಹಿ ದ್ವಿತೀಯೇ ಸ್ಥಿತಿಧಿ ಲಕ್ಷ್ಯ ಪ್ರೋಕ್ತ ತನ್ಮೋಹ ಶಾಂತಯೇ. ಇದೇನೆ ಭಗವದ್ಗೀತೆಯಲ್ಲಿ ಹೇಳಿರುವಂತದ್ದು. ಅದನ್ನೇ ಇಲ್ಲಿ ಹೇಗೆ ಕ್ರೋಧವನ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ಬೇಕು, ಕರ್ಮ ಮಾಡದೇ ಇರಬಾರ್ದು, ಹೇಗೆ ಕರ್ಮ ಮಾಡ್ಲೇಬೇಕು ಅಂತ ಹೇಳಿ ಸಾಂಖ್ಯ ಯೋಗವನ್ನ ಇಲ್ಲಿ ಹೇಳ್ತಾರೆ. ದ್ವಿತೀಯ ಸ್ಥಿತಿಧಿ ಅಂದ್ರೆ ಸ್ಥಿತಪ್ರಜ್ಞವಾಗಿ ಒಂದೇ ಲಕ್ಷ್ಯ ಗುರಿಯಾಗಿ ಎಲ್ಲ ಹೇಗೆ ನೋಡ್ಬೇಕು. ಪ್ರೋಕ್ತ ತನ್ಮೋಹ ಶಾಂತಯೇ, ಆ ಮೋಹವನ್ನ ಬಿಟ್ಟು ಶಾಂತವಾಗಿ ಹೇಗಿರೋದು ಅಂತ 4ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದ 4ನೇ ಪಾಶದಲ್ಲಿ 3ನೇ ಅಧ್ಯಾಯದ ಸಾರಾಂಶವನ್ನ ತಿಳಿಸ್ಕೊಡ್ತಾರೆ. ಅದನ್ನ ನೋಡೋಣ. ಇವಾಗ 4ನೇ ಪಾಶಕ್ಕೆ ಹೋಗೋಣ. ಶಂಗಂ ತವಿಂದ ಶಕಂ ಶರೀರ್ ಪೆಟ್ಟ ಧನಂಜಯನೇ பொங்கும் குணங்கள் புணர்ப்பனைத்தும் புகவிட்டவற்றுள் நன் கண்ணன் உரைத்த கிரிசை. நன் கண்ணன் இருக்கா மேம்? நன் கண்ணன் உரைத்த இங்க விட்டு போயிருக்கு. ஓகே, நன் கண்ணன் உரைத்த இல்ல, இந்த புக்ல விட்டே போயிட்டு கண்ணன் உரைத்த கிரிசை எல்லாம் எனவும் நவின்றார் எங்கும் அறிவர்களே என்று நாதன் இயம்பினனே. நன் கண் உரைத்ததா இருக்கு மேம். இங்க கண் உரைத்தவே, ಕಣ್ಣನ್ ಇಲ್ಲ. ನನ್ ಕಣ್ಣು ಉರೈತ, ನೂಗೆ ಒತ್ತಕ್ಷರ ಇರುತ್ತೆ ಬರಂಗ, ನಾಲ್ಕು ನಾವತ್ತು ಇರ್ಕಲ್ಯಾ. ಹಾ, ಕಣ್ಣು, ನನ್ ಕಣ್ಣು ಉರೈತ. ನನ್ ಕಣ್ಣು ಉರೈತ. ನಮ್ ಕಣ್ಣು ಉರೈತದ. ನನ್ ಕಣ್ಣು ಉರೈತ, ನನ್ ಕಣ್ಣನು ಅಂತ ಒಂದು ಎಕ್ಸ್ಟ್ರಾ ನೋವಿದೆ. ಯಾರ್ ಬುಕ್ಕಲ್ಲಾದ್ರೂ ಇದ್ರೆ ಆ ನೋವು ಕಟ್ ಮಾಡ್ಬಿಡಿ. ನಾಗೆ ನಾವತ್ತಿದೆಯಲ್ಲ, ಅದಕ್ಕೆ ಒಂದು ಉಕಾರ ಹಾಕೊಂಬಿಡಿ, ಕೊಂಬು. நன் கண்ணுரைத்த கிரிஷ எல்லாம் எனவும் நவின்றார் எங்கும் அறிவார்களே என்று ನಾದ ನಿಯಂಬಿನನೆ. ಇದು ಹಾಗೆ ಹೇಳ್ತಾರೆ. ಇಲ್ಲಿ
ಈ 4ನೇ ಪಾಶದಲ್ಲಿ ಮೂರನೇ ಅಧ್ಯಾಯದ ಪೂರ್ತಿ ಸಾರಾಂಶವನ್ನ ಹೇಳ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಶರೀರ ಮತ್ತೆ ಆತ್ಮ ಬೇರೆ ಈ ವಿಷಯಗಳನ್ನೆಲ್ಲ ಉಪದೇಶ ಕೊಟ್ಟಿದ್ರು. ಮೊದಲು ಅಷ್ಟೇ ಅಲ್ದೇನೆ ಮೊದಲು ಕರ್ಮಯೋಗ ಮಾಡ್ಬೇಕು. ಕರ್ಮಯೋಗದಿಂದ ಜ್ಞಾನ ಉಂಟಾಗತ್ತೆ. ಆ ಜ್ಞಾನದಿಂದ ಮನಸ್ಸು ತಿಳಿಯಾಗತ್ತೆ. ಆವಾಗ ಪ್ರಜ್ಞೆ ಸ್ಥಿತವಾಗಿ ನಿಲ್ಲತ್ತೆ ಅನ್ನೋ ಬಗ್ಗೆ ಎಲ್ಲ ಅಲ್ಲಿ ಹೇಳಿದ್ರು. ಕರ್ಮಯೋಗ ಮಾಡ್ದೇನೆ ಜ್ಞಾನ ಯೋಗಕ್ಕೆ ಜಂಪ್ ಹೊಡೆದ್ ಬಿಡ್ಬೋದಾ? ಯಾರಾದ್ರೂ ಒಬ್ಬ ತುಂಬಾ ಬುದ್ಧಿಶಾಲಿ ಅಂದ್ರೆ ಅಯ್ಯೋ ಯಾಕೆ ಕೆಲಸ ಮಾಡ್ಬೇಕು, ಡೈರೆಕ್ಟ್ ಆಗಿ ಹಾಗೆ ಹೋಗ್ಬಿಡ್ಬೋದಲ್ಲ, ಅದೇ 25 ವಯಸ್ಸಾದ್ರೆ ಕೂತ್ಕೊಂಡು ಹಾಗೆ ಗ್ರಾಜುಯೇಷನ್ ಎಕ್ಸಾಮ್ ಬರ್ದ್ರೆ ಗ್ರಾಜುಯೇಷನ್ ಆಗ್ತಾರಲ್ಲ ಅಂತ. ಇದರಲ್ಲಿ ಒಂದು ತುಂಬಾ ವ್ಯತ್ಯಾಸವನ್ನ ನಾವು ಕಂಡ್ಕೊಳ್ಬೇಕು. ಯಾವಾಗ ಅಂತ ಹೇಳಿದ್ರೆ, ಈ ಆನ್ಲೈನ್ ಅಂದ್ರೆ ಈ ಕ್ಲಾಸ್ಗೆ ನಾನು ಹೇಳ್ತಾ ಇಲ್ಲ, ಈ ಯೂನಿವರ್ಸಿಟಿನಲ್ಲಿ ಆನ್ಲೈನ್ ಡಿಗ್ರಿ ಎಲ್ಲ ತಗೊಳ್ತಾರಲ್ಲ, ಆನ್ಲೈನ್ ಡಿಗ್ರಿ ತಗೊಳ್ಳೋರ್ಗುನು ಕಾಲೇಜ್ಗೆ ಹೋಗಿ 3 ವರ್ಷ 6 ವರ್ಷ ಓದಿ ಅಲ್ಲಿ ಡಿಗ್ರಿ ತಗೊಳ್ಳೋರ್ಗುನು ಪರ್ಸ್ಪೆಕ್ಟಿವ್ ಅಂತ ಒಂದು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಯಾಕಂದ್ರೆ ಸಮಾನವಾಗಿ ಇಬ್ಬರನ್ನು ನಾವು ಮೆಷರ್ ಮಾಡಕ್ಕಾಗಲ್ಲ. ರೆಗ್ಯುಲರ್ ಕಾಲೇಜ್ ಹೋಗೋರ್ಗು ಮತ್ತೆ ಇದು ಹಾಗೆ ಆನ್ಲೈನ್ ಅಲ್ಲಿ ಓದ್ಕೊಂಡು ಗೈಡ್ಗಳು ಪುಸ್ತಕಗಳ ಇಟ್ಕೊಂಡು ಓದೋರ್ಗು ತುಂಬಾ ವ್ಯತ್ಯಾಸ ಇದೆ. ಏನಪ್ಪ ಕಾರಣ ಅಂತ ಹೇಳಿದ್ರೆ, ಪ್ರತಿನಿತ್ಯ ಒಂದು ಕಾಲೇಜ್ಗೆ ಹೋಗೋದು, ಆ ಕಾರ್ಯಕ್ರಮ ಎಲ್ಲ ಇದೆಯಲ್ಲ, ಜೊತೆಲಿ ಅನೇಕ ಜನರನ್ನ ಭೇಟಿ ಆಗೋದು, ಆ ವ್ಯವಹಾರ ಜ್ಞಾನ ಎಲ್ಲಾನು ಎಷ್ಟು ಹೆಚ್ಚುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲೇ ಕೂತ್ಕೊಂಡು ಗ್ರಾಜುಯೇಟು ಅದೇ ನಂಬರು ಮಾರ್ಕ್ಸ್ ಎಲ್ಲ ತಗೊಳ್ಬೋದು. ಆದ್ರೆ ಒಂದ್ಸತಿ ನೀವು ಹೊರ ಪ್ರಪಂಚಕ್ಕೆ ಹೋದ್ರೆ ಅವರು ನಿಭಾಯಿಸೋ ತರ ನೀವು ನಿಭಾಯಿಸೋಕ್ ಆಗೋದಿಲ್ಲ. ಅದನ್ನೇ ಹೇಳೋದು. ಯಾಕಂದ್ರೆ ಇಲ್ಲಿ ಈ ಕರ್ಮಯೋಗ ಮಾಡ್ದೇನೆ ಜ್ಞಾನಯೋಗ ಮಾಡ್ಬೋದು, ನನಗೆ ಎಲ್ಲ ನಾನು ಸ್ಥಿತ ಪ್ರಜ್ಞಾನ ಕೂತ್ಕೊಂಡು ಧ್ಯಾನ ಮಾಡಿ ಹೇಗೋ ಜ್ಞಾನಯೋಗ ಮಾಡ್ಬೋದು ಅಂತಿದ್ರೆ ಅಲ್ಲಿಂದ ಬಿದ್ಬಿಡ್ತೀಯಾ ಅಂತ ಹೇಳ್ತಾರೆ ಭಗವಂತ. ಇಲ್ಲ, ಆತರ ಮಾಡಕ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಆತರ ಮಾಡಕ್ಕೆ ಪ್ರಯತ್ನ ಪಡ್ಬೋದು, ಆದ್ರೆ ಆತರ ಜ್ಞಾನ ಯೋಗದಲ್ಲಿ ನೇರವಾಗಿ ಮಾಡೋರು ಯಾವಾಗ್ಲೂ ಒಂದ್ ಕಡೆ ತಪ್ಪಿ ಜಾರಿ ಬಿದ್ಬಿಡ್ತಾರೆ. ಅದು ಸರಿ ಇಲ್ಲ. ಯಾಕಂದ್ರೆ ಕರ್ಮನ ಸವಿಸ್ದು ಹೊರತು ಪಾಪಗಳು ದೂರ ಆಗೋದಿಲ್ಲ. ಕರ್ಮ ಮಾಡ್ತಾ ಮಾಡ್ತಾ ನಮ್ದು ಪಾಪಗಳೆಲ್ಲ ದೂರ ಆಗತ್ತೆ. ಇದು ನೋಡಿ, ನಾವು ಯಾವಾಗ್ಲೂ ಸೋಮಾರಿಯಾಗಿ ಕರ್ಮ ಮಾಡದೆ ಕೂತ್ಕೊಂಡ್ರೆ ನಮ್ಮ ಪಾಪಗಳು ನಮ್ಮ ಹತ್ರನೇ ಇರತ್ತೆ. ಅದಕ್ಕೆ ಯಾವಾಗ್ಲೂ ಇವಾಗ ನಾನ್ ಯಾಕೆ ಕೆಲಸ ಮಾಡ್ಬೇಕು, ನಾನ್ ಸುಮ್ನೆ ಇದ್ರೆ ಆಯ್ತು, ಯಾರೋ ಮಾಡ್ತಾರ ಮನೇಲಿ ಹಂಗೆ ಊಟ ಮಾಡ್ಕೊಂಡಿದ್ರೆ ಆಯ್ತು ಅಂದ್ರೆ ನೀವು ಅವ್ರಿಗೆ ಋಣರಾಗಿರ್ತೀರಾ. ಆಮೇಲೆ ಒಂದ್ ದಿವಸ ಅದನ್ನೆಲ್ಲ ತೀರಿಸ್ಬೇಕು. ಯಾಕಂದ್ರೆ ಅದು ನಿಮ್ಮ ಮೇಲೆ ಒಂದು ಹೊರೆ ಆಗತ್ತೆ ಯಾವಾಗ್ಲೂ. ಅದಕ್ಕೆ ಕರ್ಮವನ್ನ ತೀರಿಸದೆ ಹೋದ್ರೆ ಅದು ಒಂದು ಹೊರೆ ಆಗತ್ತೆ, ಪಾಪಗಳು ಸೇರ್ಕೊಂಡು ಹೋಗುತ್ತೆ. ಪಾಪಗಳೆಲ್ಲ ಕಡಿಮೆ ಆಗೋದಿಲ್ಲ. ಕರ್ಮ ಮಾಡಿನೇ ಸವಿಸ್ಬೇಕು. ಅದಕ್ಕೆ ಕರ್ಮಯೋಗ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಇದ್ರೆ ಚಿತ್ತ ಶುದ್ಧಿ ಆಗತ್ತೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾನೆ ಅಂತ ಹೇಳಿದ್ರೆ ಯಾರೊಬ್ರು ಸಂವಾರಿಯಾಗಿರಕ್ಕಾಗಲ್ಲ. ಭಗವದ್ಗೀತೆನ ಯಾರು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ತಾರೋ ಒಂದು ಕ್ಷಣನೂ ಒಂದು ನಿಮಿಷನೂ ಸುಮ್ನೆ ಕೂತ್ಕೊಳ್ಳಲ್ಲ. ಅವರು ಅಷ್ಟು ಚೆನ್ನಾಗಿ ಭಗವಂತ ಎಲ್ಲರನ್ನೂ ತೊಡಗಿಸ್ಕೊತಾನೆ. ನೋಡಿ, ಪ್ರತಿಯೊಂದು ಪ್ರಜೆನೂ ಸೋಮಾರಿಯಾಗಿಲ್ದೆ ಅವ್ರವ್ರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಆ ದೇಶ ಎಷ್ಟು ಚೆನ್ನಾಗಿರತ್ತೆ ಅಂತ ನಾವೇ ಕಲ್ಪಿಸ್ಕೊಳ್ಬಹುದು. ಯಾಕೆ ಜಪಾನ್ ಬಗ್ಗೆ ಅಷ್ಟೊಂದು ಜನ ಎಲ್ಲ ಮಾತಾಡ್ತಾರೆ ಅಂದ್ರೆ ಕರ್ಮಯೋಗ. ಅವ್ರಿಗೇನು ಬೇಡ, ಅವ್ರಿಗೇನು ಶರಣಾಗತಿನೇ ಬೇಡ, ಅವ್ರಿಗೆಲ್ಲಾರ್ಗೂ ಮೋಕ್ಷ ಸಿಗುತ್ತೆ. ಯಾಕಂದ್ರೆ ಕೆಲಸವನ್ನೇ ದೇವ್ರ ತರ ಅವ್ರು ನೋಡ್ತಾರೆ. ಅವ್ರಿಗೇಂತ ಒಂದು ಕೆಲಸ ಕೊಟ್ಟು ಬಿಟ್ರೆ ಅದನ್ನ ಮಾಡಿ ಎಷ್ಟೊತ್ತಾದ್ರೂ ಅವ್ರು ಮಾಡೇ ಮುಗಿಸ್ತಾರೆ. ಅವ್ರಿಗೊಂದು ಸೂಪರ್ವಿಷನ್ ಅಂತ ಏನು ಬೇಡ. ತಮ್ಮ ಕೆಲಸ ಅಂತ ಅನ್ಕೊಳ್ತಾರೆ, ತಮಗೆ ಮಾಡ್ಲೇಬೇಕಾದ ಕರ್ತವ್ಯ ಅಂತ ಅನ್ಕೊಂಡ್ ಮಾಡ್ತಾರೆ. ಅದಕ್ಕೆ ಆ ದೇಶನೂ ಅಷ್ಟು ಚೆನ್ನಾಗಿ ಉದ್ಧಾರ ಆಗಿದೆ, ಅಷ್ಟು ಕ್ಲೀನ್ ಆಗಿದೆ, ಅಷ್ಟು ಫಾಸ್ಟ್ ಆಗಿದೆ. ಯಾಕೆ ಅಷ್ಟು ಎಫಿಷಿಯಂಟ್ ಆಗಿದ್ದಾರೆ ಅಂದ್ರೆ ಕಾರಣ ಇಷ್ಟೇನೆ. ಕರ್ಮಯೋಗವನ್ನೇ ಅವರು ಒಂದು ರಿಲಿಜನ್, ಅವ್ರಿಗೆ ಅದೇನೇ ರಿಲಿಜನ್ ಅಂತ ಇಟ್ಕೊಳ್ಳಿ. ಅವ್ರು ಬೇಕಾದ್ರೆ ಕೃಷ್ಣನ್ ಬಗ್ಗೆ ಓದಿಲ್ದೇ ಇರ್ಬೋದು, ಏನೇ ಇರ್ಬೋದು, ಆದ್ರೆ ಕರ್ಮಯೋಗಿಗಳು ಎಲ್ಲಾರು ಕರ್ಮಯೋಗ ಮಾಡ್ತಾರೆ. ಕರ್ಮ ಅನುಸರಿಸದೆ ನೇರವಾಗಿ ಜ್ಞಾನಯೋಗಿ ಆಗ್ತೇನೆ ಅಂದ್ರೆ ಏನು ಪ್ರಯೋಜನ ಇಲ್ಲ. ಇದನ್ನ ನಾವು ನೋಡ್ತೀವಿ. ಆ ಕೌಶಿಕ ಅನ್ನೋ ಒಬ್ಬ ಮುನಿ ಅಲ್ಲಿ ಕುತ್ಕೊಂಡು ಬರೀ ಧ್ಯಾನ ಮಾಡ್ತಾನೆ, ಶಕ್ತಿ ಇದೆ ಅಂತ ಕುತ್ಕೊಂಡು ಒಂದ್ ಮರದ ಕೆಳಗೆ ಧ್ಯಾನ ಮಾಡ್ತಾ ಇರ್ತಾನೆ. ಈ ಕಥೆ ಎಲ್ಲ ತುಂಬಾ ಸತಿ ಹೇಳ್ತೀವಿ. ಸಾಂದರ್ಭಿಕವಾಗಿ ಬಂದಾಗ ಕೂಡ ಆ ಕಥೆಗಳನ್ನ ಹೇಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಕನೆಕ್ಟ್ ಆಗತ್ತೆ ಅವಾಗ ಚೆನ್ನಾಗಿ. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾಗ ಒಂದು ಪಕ್ಷಿ ಅದು ಈಚೆಗೆ ಹಾಕ್ಬಿಡತ್ತೆ. ಅದು ಸರಿ, ಈ ಕ್ರೌಂಚ ಪಕ್ಷಿ ಇದೆಯಲ್ಲ, ಎಷ್ಟು ಅಂತ ಹೇಳಿದ್ರೆ ಒಳ್ಳೆ ಸ್ನಾನ ಮಾಡೋ ತರ ಅಷ್ಟು ಹಾಕ್ಬಿಡತ್ತೆ. ಅಸಹ್ಯ, ಸಿಕ್ಕಾಪಟ್ಟೆ ಕೋಪ ಬಂತು. ಹಂಗೆ ಉರಿಯೋ ಕಣ್ಣಲ್ಲಿ ಹಿಂಗೆ ನೋಡಿದ್ರು ಆ ಪಕ್ಷಿ ಉರಿದು ಸೆತ್ತೋಯ್ತು, ಬೆಂಕಿನಲ್ಲಿ ಸುಟ್ಟು ಸೆತ್ತೋಯ್ತು.
ಪಕ್ಷಿ ಉರಿದು ಸತ್ತೋಯ್ತು. ತಕ್ಷಣ ಅವನಿಗೆ ಒಂಥರ ಗರ್ವನು ಬರುತ್ತೆ, ಆಹಾ ನನ್ನ ತಪಶಕ್ತಿ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು ಆಯ್ತು ಭಿಕ್ಷಾಟನೆಗೆ ಸಮಯ ಆಯ್ತು ಅಂತ ಹೊರಡ್ತಾನೆ. ಒಬ್ಬರು ಗೃಹಿಣಿ ಮನೆಗೆ ಬರ್ತಾನೆ. ಒಬ್ಬ ಮನೆಗೆ ಬಂದಾಗ ಬಾಗಿಲಲ್ಲಿ ಭವತಿ ಭಿಕ್ಷಾಂದೇಹಿ ಅಂತಾಳೆ. ಬಂದು ಹೊರಗಡೆ ನೋಡ್ತಾಳೆ, ಇವ್ರು ಬರ್ತಾರೆ, ಬಂದೆ ಸ್ವಾಮಿ ಅಂತ ಒಳಗಡೆ ಹೋಗ್ತಾಳೆ. ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಆಮೇಲೆ ನಿಧಾನವಾಗಿ ಒಂದ್ ಮರದಲ್ಲಿ ಅಕ್ಕಿನ ಎಲ್ಲ ಇಟ್ಕೊಂಡು ಬರ್ತಾಳೆ, ಭಿಕ್ಷೆ ತಗೊಂಡ್ ಬರ್ತಾಳೆ. ಅಂದಾಗ ಇವ್ನಿಗೆ ಇಷ್ಟೊತ್ತು ಕಾಯಿಸಿದಾನಲ್ಲ ಈ ಕೌಶಿಕರಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಹಾಗೆ ಕೋಪದಿಂದ ನೋಡ್ತಾರೆ. ಆಗ ಆ ಮನೆ ಗೃಹಿಣಿ ಹೇಳ್ತಾಳೆ, ನೀವು ಕೋಪದಿಂದ ನೋಡಿದ್ರೆ ಸುಟ್ಟು ಹೋಗಕ್ಕೆ ನಾನೇನೋ ಅಕ್ರೌಂಚ ಪಕ್ಷಿ ಅಲ್ಲ, ತಗೊಳ್ಳಿ ಮಹಾನುಭಾವ್ರೆ ಅಂತ ಹೇಳಿ ಭಿಕ್ಷೆ ಹಾಕ್ಬಿಟ್ಟು ಒಳಗಡೆ ಹೊರಟೋಗ್ತಾಳೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವಳು ಅವ್ರ ಅತ್ತೆ ಮಾವಾಗಿನ ಸೇವೆ ಮಾಡ್ತಾ ಇರ್ತಾಳೆ. ಆ ಕೆಲಸ ತುಂಬಾ ಮುಖ್ಯ ಅವಳಿಗೆ, ಅವಳ ಕರ್ತವ್ಯದಲ್ಲಿ ಅದು ಮುಖ್ಯ. ಅದು ಮಾಡ್ಬಿಟ್ಟು ಇವಳು ಬರ್ತಾಳೆ, ಬಂದು ಭಿಕ್ಷೆ ಹಾಕ್ತಾಳೆ. ಅಷ್ಟರಲ್ಲಿ ಇವ್ರು ಕೋಪಿಸ್ಕೊಂಡ್ಬಿಟ್ರೆ ಅದಕ್ಕೆ ಅಮ್ಮಮ್ಮ ಒಂದ್ ನಿಮಿಷ ಇದೆ, ಹೋಗ್ಬಿಡ್ಬೇಡಿ, ನೀವು ಇಷ್ಟು ನಾನೇನು ತ್ರಿಕಾಲ ಜ್ಞಾನಿ ತರ ನಾನೇನೋ ತಪಸ್ ಮಾಡಿ ಇಷ್ಟೆಲ್ಲ ಒಂದು ಶಕ್ತಿ ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲೆಲ್ಲೋ ನಡೆದಿರೋ ಒಂದು ಸಂಗತಿ ನಿಮಗ್ ಹೆಂಗಮ್ಮ ಗೊತ್ತಾಯ್ತು ಅಂತ ಹೇಳಿದ್ರೆ ನನಗೂ ಆ ಶಕ್ತಿ ಬರ್ಬೇಕಲ್ಲ ಅಂತ ಕೇಳ್ಕೊತಾರೆ. ಇವ್ರೇನೋ ಒಂದು ಪಕ್ಷಿ ಸುಡಕ್ಕಾಯ್ತು, ಆದ್ರೆ ಬೇರೆ ಯಾರೋ ಎಲ್ಲೋ ಏನೋ ಆಗ್ತಾ ಇದೆ ಅಂದ್ರೆ ಅದೆಲ್ಲ ಇವ್ರು ಗೊತ್ತಾಗಕ್ಕೆ ಅಷ್ಟಿನ್ನು ಸಾಧನೆ ಮಾಡಿಲ್ವಲ್ಲ, ನೀನೇನ್ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ನಾನೇನು ಮಾಡ್ಲಿಲ್ಲ, ಅಲ್ಲಿ ಧರ್ಮವ್ಯಾಧ ಅಂತ ಒಬ್ಬಿದ್ದಾರೆ, ಅವರನ್ನ ಹೋಗಿ ಕೇಳಿ ಅವ್ರು ಹೇಳ್ಕೊಡ್ತಾರೆ ಅಂತ. ಅವಾಗ ಅವರನ್ನ ಹುಡ್ಕೊಂಡ್ ಬರ್ತಾರೆ. ಬಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಬಜಾರ್ ಬೀದಿನಲ್ಲಿ, ಮಾರ್ಕೆಟ್ ರೋಡ್ ಅಲ್ಲಿ ಕೊನೆಯಲ್ಲಿ ಒಂದು ಮಾಂಸದ ಅಂಗಡಿ ಇರುತ್ತೆ. ಆ ಮಾಂಸದ ಅಂಗಡಿನಲ್ಲಿ ಇರೋವನೇ ಧರ್ಮವ್ಯಾಧ. ಅಯ್ಯೋ ಮೂಗ್ ಹಿಡ್ಕೊಂಡು ಮುರಿಗಳು ನೋಡ್ತಾರೆ, ಏನಪ್ಪಾ ಇವನ ಹತ್ರ ಹೋಗಿ ಉಪದೇಶ ಪಡ್ಕೊ ಅಂತ ಹೇಳಿದ್ಲಲ್ಲ ಇವಳು, ಇರ್ಲಿ ಅವಳೇ ಒಂದ್ ಮಹಾನುಭಾವಿ, ಹೇಳಕ್ಕಾಗಲ್ಲ ಏನು ಅಂತ, ಕಾಯೋಣ ಅಂತ. ಇರ್ಲಿ ಬಂದೆ ಸ್ವಾಮಿ ಅಂತ ಹೇಳಿ ಅವರು ಮಾಡೋ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ. ಮಾಂಸಗಳನ್ನ ತುಂಡು ಮಾಡಿ ಮಾರಿ ಎಲ್ಲ ಮಾಡಿ ಸರಿ ಬನ್ನಿ ಅಂತ ಮನೆಗೆ ಕರ್ಕೊಂಡು ಹೋಗ್ತಾನೆ. ಏನ್ ಬಂದ್ರಿ ಅಂತ ಕೇಳ್ತಾನೆ. ಒಂದು ಈ ತರ ನನಗೆ ಉಪದೇಶ ಬೇಕಾಗಿತ್ತು, ನಾನು ಎಲ್ಲ ಕಡೆ ಏನ್ ನಡೆಯುತ್ತೆ ಅವೆಲ್ಲಾನು ನಮ್ಗೆ ಭವಿಷ್ಯ ಇದು ಎಲ್ಲ ತಿಳ್ಕೊಬೇಕು ಅಂತ. ಸರಿ ಆಯ್ತು ಅಂತ ಒಳಗಡೆ ಹೋಗ್ತಾರೆ. ಧರ್ಮವ್ಯಾಧ ಅವರು ಹಾಗೇನೆ ಸುಮಾರು ಹೊತ್ತು ಹಾಗೆ ಅವ್ರ ತಂದೆ ತಾಯಿ, ವಯಸ್ಸಾದ ತಂದೆ ತಾಯಿಗಳೆಲ್ಲ ಇರ್ತಾರೆ, ಅವರಿಗೆ ಎಲ್ಲ ಸೇವೆ ಎಲ್ಲ ಮಾಡ್ಬಿಟ್ಟು ಬರ್ತಾರೆ. ಇದನ್ನೆಲ್ಲ ನೋಡ್ತಾನೆ ಇರ್ತಾರೆ ಕೌಶಿಕರು. ಅವ್ರು ಗೊತ್ತಾಗತ್ತೆ ಕೆಲಸವನ್ನ ಮಾಡ್ದೇನೆ ಏನು ಸಾಧಿಸಕ್ಕಾಗಲ್ಲ, ಕರ್ಮ ಮಾಡ್ಲೇಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ಕರ್ಮ ಸವಿಸಿದ ಹೊತ್ತು ಪಾಪಗಳು ಹೋಗ್ಲಾರ್ದು, ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗತ್ತೆ, ನೇರವಾಗಿ ಮಾಡಕ್ ಹೋದ್ರೆ ತಪ್ಪಾಗತ್ತೆ. ಅದನ್ನ ಇಲ್ಲಿ ಹೇಳ್ಬಿಟ್ಟ. ಹಾಗೆ ಯಾರೊಬ್ರು ಕರ್ಮ ಮಾಡ್ದೇನೆ ಇರಕ್ಕಾಗಲ್ಲ. ಸರಿ ಬಿಡಿ, ಕರ್ಮ ಮಾಡ್ದೇನೆ ಇದ್ಬಿಡೋಣ, ಏನೋ ಕೆಲಸ ಮಾಡೋ ಹೋಗ್ತಾನೆ ಏನಾದ್ರು ಮಿಸ್ಟೇಕ್ ಆಗುತ್ತೆ, ತಪ್ಪಾಗತ್ತೆ, ಆ ಪಾಪ ನಮಗ್ ಬರುತ್ತೆ, ಬೇಡ ಬಿಡ. ಯಾವ್ದೋ ವ್ರತ ಮಾಡಿ ಅಂತ ಹೇಳ್ತಾರೆ, ವ್ರತ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಬೇಕಾದ್ರೆ ಯಾರಾದ್ರೂ ಮಡಿ ಇಲ್ದೆ ಹೋದ್ರೆ ಏನಾದ್ರು ತೊಂದ್ರೆ ಆದ್ರೆ ಬಿಡಿ, ವ್ರತನೂ ಬೇಡ, ಸ್ನಾನನೂ ಮಾಡೋದು ಬೇಡ, ಹಾಗೆ ಇದ್ಬಿಡ್ತೇವೆ ಅಂತ. ಹಾಗಿದ್ಬಿಡಕ್ ಆಗೋದಿಲ್ಲ. ಅದನ್ನೇ ಹೇಳ್ತಾರೆ, ಹಾಗೆ ಯಾರೊಬ್ರು ಏನೋ ಕೆಲಸ ಮಾಡ್ದೇನೆ ಹಾಗೆ ಇರಕ್ ಸಾಧ್ಯವಿಲ್ಲ ಅಂತ. ಅದನ್ನ ಹೇಳ್ತಾರೆ. ಈ ಎಷ್ಟು ದೊಡ್ಡ ಮಹಾರಾಜ ಜನಕ ಮಹಾರಾಜ, ಅವ್ರು ಕೂಡ ಸುಮ್ಮನೆ ಕೂತ್ಕೊಳ್ತಾ ಇರ್ಲಿಲ್ಲ ಅಂತ. ಯಾವಾಗ್ಲೂ ರಾಜ್ಯ ಆಳೋದು, ಬಾಕಿ ಟೈಮಲ್ಲಿ ಕಥೆಗಳನ್ನ ಕೇಳೋದು, ಯಾಜ್ಞವಲ್ಕ್ಯರ ಹತ್ರ ಆಧ್ಯಾತ್ಮ ವಿಚಾರಗಳನ್ನ ಕೇಳ್ತಾ ಇದ್ರು. ಬಾಕಿ ಟೈಮಲ್ಲಿ ಏನ್ ಮಾಡಿದ್ರು, ಯಾಗಗಳನ್ನ ಮಾಡಿಸ್ತಾ ಇದ್ರು. ಯಾಕಂದ್ರೆ ತುಂಬಾ ಯಾಗಗಳನ್ನ ಹೆಚ್ಚು ಯಾಗಗಳನ್ನ ಮಾಡಿಸ್ತಾ ಇದ್ದವ್ರು ಜನಕ ಅಂತೆ. ಯಾಕೆ ಮಾಡಿಸ್ತಾ ಇದ್ರು, ಕರ್ಮಣ್ಯೈವ ಹಿ ಸಂಸಿದ್ಧಿ ಆಸ್ಥಿತಾ ಜನಕಾದಯ ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಏನಕ್ಕೆ ಇಷ್ಟೊಂದು ಯಾಗ ಮಾಡ್ತಾ ಇರ್ತೇನೆ, ಲೋಕ ಸಂಗ್ರಹಮೇವಾಪಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಮಾಡಿಸ್ತಾ ಇದ್ದೀನಿ. ನಾನ್ ರಾಜ, ನನಗೇನು ಬಟ್ಟೆ ಒಗೆದು ನನ್ನ ಅಡಿಗೆ ಮಾಡ್ಕೊಳ್ಬೇಕು ಅಂತ ಆ ಕೆಲಸ ಇಲ್ಲದೆ ಹೋದ್ರೆ ಕೂಡ ಜನರನ್ನ ಪಾಲನೆ ಪೋಷಣೆ ಮಾಡ್ಬೇಕು. ಅವರೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಅವರನ್ನ ಸಂರಕ್ಷಿಸ್ಬೇಕು. ಅವರೆಲ್ಲ ಚೆನ್ನಾಗಿರ್ಬೇಕಾದ್ರೆ ಯಾಗಗಳನ್ನ ಮಾಡ್ಬೇಕು. ಯಾಗಗಳನ್ನ ಮಾಡಿದಾಗ ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ, ದೇಶ ಸುಭಿಕ್ಷವಾಗಿರುತ್ತೆ. ಅದಕ್ಕೆ ಲೋಕ ಸಂಗ್ರಹ ಮೇವಾರ್ಥ, ಅದಕ್ಕೋಸ್ಕರ ನಾನು ಮೇವಾಪಿ ಸಂಪಶ್ಯನ್ ಕರ್ತು ಮರ್ಹಸಿ, ಅದನ್ನ ಅನ್ಕೊಂಡು ಇದನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಅಂತ. ಅದನ್ನ ಜನಕ ಮಹಾರಾಜನಿಗೆ ಹೋಲಿಸ್ತಾರೆ. ಯಾವಾಗ್ಲೂ ಕೆಲಸ ಮಾಡ್ದೇನೆ ಇರಕ್ಕಾಗಲ್ಲ, ಏನಾದ್ರೂ ಒಂದು ಮಾಡ್ಲೇಬೇಕು ಅಂತ. ಶಂಕಂ ತವಿರ್ತ ಅಂತ ಒಂದು ಪದ ಇಲ್ಲಿ ಉಪಯೋಗಿಸಿದಾರಲ್ಲ, ಭಗವಂತ ಏನೇ ಕೆಲಸ ಮಾಡಿದ್ರೆ ಕೂಡ ಅದಕ್ಕೆ ನಾವು ಬಂಧ ಮುಕ್ತರಾಗ್ಬೇಕು ಅಂತ ಹೇಳಿದ್ರೆ ಅದ್ರ ಮೇಲಿರೋಂತ ಅಟ್ಯಾಚ್ಮೆಂಟ್ ಇದೆಯಲ್ಲ, ಆ ಅಟ್ಯಾಚ್ಮೆಂಟ್ ಅನ್ನ ಬಿಡ್ಬೇಕು. ಭಗವತ್ ಪ್ರೀತ್ಯರ್ಥಂ, ಏನೋ ಒಂದು ಕೆಲಸ ಮಾಡಿದ್ರೆ ನಮಗೆ ಪ್ರೀತಿಗೆ. ಅದಕ್ಕೆ ಯಾವಾಗ್ಲೂ ಒಂದು ಅಡುಗೆ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಇದು ನನ್ಗಿಷ್ಟ, ನಮ್ಮ ಮಗನ್ಗಿಷ್ಟ ಅಂತ ಮಾಡ್ಬಾರ್ದು.
ಭಗವಂತನಿಗೆ ಫಸ್ಟ್ ನೈವೇದ್ಯ ಮಾಡ್ಬೇಕು. ಭಗವಂತನಿಗೆ ಇವಾಗ ಕಂಡರುಳ ಪರಿಣಾಮ ಅವ್ರಿಗೆ ಕೊಟ್ಟು ಅವನಿಗೆ ಪ್ರೀತಿ ಆದ್ರೆ ನೀವು ಮಾಡಿದ ಅಡಿಗೆ ರುಚಿಯಾಗಿರುತ್ತೆ ಯಾವಾಗ್ಲೂ ಅಷ್ಟೇ. ಯಾಕೆ ಎಲ್ಲ ಕಡೆ ಎಲ್ಲಾನು ತಿಂದು ಬಿಡಲ್ಲ ಅಂತ ಹೇಳಿದ್ರೆ ಅವ್ರು ನೈವೇದ್ಯ ಮಾಡಿಲ್ದೇ ಇರ್ಬೋದು ಭಗವಂತನಿಗೆ ನಿವೇದನ ಮಾಡದೇ ಇರುವಂತದ್ದನ್ನ ತಿಂದ್ರೆ ಅದೇ ಒಂದು ಪಾಪ ಬರುತ್ತೆ ಅಂತ ಭಗವದ್ಗೀತೆಯಲ್ಲಿ ಅವನೇ ಹೇಳಿದಾನೆ ಭಗವಂತನೇ. ಅದಕ್ಕೋಸ್ಕರ ಇಲ್ಲಿ ಸಂಗಮ್ ತವಿರ್ ತಿನ್ಬೇಕಾದ್ರೆ ಏನೇ ಒಂದು ಕೆಲಸ ಮಾಡಿದಾಗ್ಲೂ ಅದು ಭಗವಂತನಿಗೆ ಸಮರ್ಪಿಸಬೇಕು. ಭಗವತ್ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡುವಾಗ ಕೈ ಮೇಲೆ ಕೈ ಇಟ್ಕೊಂಡು ಮಂತ್ರಗಳನ್ನ ಹೇಳ್ಕೊಡ್ತಾರಲ್ಲ, ಅವಾಗ ಭಗವತ್ ಪ್ರೀತ್ಯರ್ಥಂ ಅಂತ ಮಾಡ್ಬೇಕು. ಅದು ಮಾಡಿದಾಗ ಅವಾಗ ನಮ್ಗೆ ಅದರ ಬಂಧದಿಂದ ಮುಕ್ತರಾಗ್ತೀವಿ ನಾವು. ಸಂಗಮ್ ತವಿರ್ತ ಅಂದ್ರೆ ಅದೇನೆ ಅಲ್ಲ, ಯಾವ ಫಲಾಪೇಕ್ಷೆ ಇಲ್ದೇನೆ ಭಗವತ್ ಪ್ರೀತ್ಯರ್ಥಂ ಅಂತ ಹೇಳ್ಕೊಂಡು ಮಾಡ್ಬೇಕು. ಪೊಂಗುಣಗಳ್ ಅಂತ ಹೇಳಿದ್ರೆ ಯಾಕೆ ಹೀಗೆ ಮಾಡ್ಬೇಕು ಅಂತ ಹೇಳಿದ್ರೆ, ನಮಗೆ ಈ ಪ್ರಕೃತಿ ಮಂಡಲದಲ್ಲಿ ಹುಟ್ಟಿರೋರ್ಗೆ ನಮ್ಮ ಶರೀರದಲ್ಲಿ ಪೊಂಗುಣಗಳ್ ಅಂದ್ರೆ ಎಲ್ಲಾನು ಮಿಕ್ಸ್ ಆಗಿದೆ ಅಂತೆ. ಸತ್ವ, ರಜಸ್ಸು, ತಮಸ್ಸು ಈ ಗುಣಗಳೆಲ್ಲ ಸೇರ್ಕೊಂಡು ಯಾವಾಗ್ಲೂ ಯಾವ್ದೋ ಒಂದು ಗುಣ ಹೆಚ್ಚಾಗಿರತ್ತೆ. ರಾಜಸಿಕ ಗುಣ ಹೆಚ್ಚಾಗಿರತ್ತೆ. ತುಂಬಾ ಓಡಾಡೋದು, ಊರ್ ಸುತ್ತೋದು, ಅದು ಬೇಕು ಇದು ಬೇಕು ಅಂತ ಎಲ್ಲ ತಗೊಳ್ಳೋದು ರಾಜಸಿಕ ಗುಣಗಳು. ತಾಮಸಿಕ ಗುಣಗಳು ಏನು ಕೆಲಸ ಮಾಡದೆ ಇರೋಂಥ ಸೋಮಾರಿಯಾಗಿರೋಂಥದ್ದು. ಕೈಗೆ ಕೊಟ್ಟ ಕೂಡ ಕಾಫಿ ಅಲ್ಲೇ ಕುಡಿಯದೆ ಲೋಟ ಹಾಗೆ ಆರೋಗಿ ಕೆನೆ ಕಟ್ಕೊಳ್ಳೋ ತರ ಇಡೋದು ಎಷ್ಟು ಜನ ಇದ್ದಾರೆ ಆ ತರ. ನಾನು ಸುಮ್ಮನೆ ಇಲ್ಲಿ ಕ್ಲಾಸಲ್ಲಿ ಹೇಳಕ್ಕೆ ಅಂತಲ್ಲ, ಸುಮಾರು ಜನ ಇದ್ದಾರೆ ಆ ತರ ಸೋಮಾರಿಗಳು. ಅದೆಲ್ಲ ಏನಾಗುತ್ತೆ, ಈ ಪ್ರಕೃತಿ ಸಂಬಂಧದಿಂದ ಅವರು ಎಲ್ಲಿದ್ದಾರೆ ಆ ಪರಿಸರ ಅದರ ಸಂಬಂಧದಿಂದ ಏನ್ ಆಹಾರ ತಿಂತಾರೆ ಅದರ ಪರಿಣಾಮದಿಂದ ಈ ತರ ಎಲ್ಲ ಈ ಗುಣಗಳು ಏತಕೊರೆ ಆಗುತ್ತೆ, ಅಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಒಂದ್ಸತಿ ಸತ್ವಗುಣ ಜಾಸ್ತಿ ಇರುತ್ತೆ, ಒಂದ್ಸತಿ ರಾಜಸಿಕ ಗುಣ ಜಾಸ್ತಿ ಇರುತ್ತೆ, ತಾಮಸಿಕ ಗುಣ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಪೊಂಗುಣಗಳ್ ಅಂತ ಹೇಳಿದಾಗ ಈ ಮೂರು ಈ ಪ್ರಕೃತಿ ಸಂಬಂಧ ಇರೋದ್ರಿಂದ ಶರೀರದಲ್ಲಿ ಚೇತನನು ಕರ್ಮಗಳನ್ನು ತಾನೇ ಮಾಡ್ಬೇಕು ಅಂತ ಬಯಸ್ತಾನೆ. ಯಾವ ತರ ಆರಿಸ್ಕೊಳ್ತಾರೆ, ಅವ್ರವ್ರಿಗೆ ಬೇಕಾಗಿರೋದು. ನಾನು ಯಾರೋ ಒಬ್ಬ ಟೆರರಿಸ್ಟ್ ಬಾಂಬ್ ಹಾಕ್ಬೇಕು ಅವ್ನಿಗೆ ಇಷ್ಟ, ಅದನ್ನ ಆರಿಸ್ಕೊಳ್ತಾನೆ. ಇನ್ನೊಬ್ಬ ಯಾರಿಗೂ ಸುಮ್ಮನೆ ಕೂತಿರೋದೇ ಇಷ್ಟ, ಸೋಮಾರಿಯಾಗಿ ಅವನ ನಿದ್ದೆ ಮಾಡಕ್ಕೆ ಅವನು ಆರಿಸ್ಕೊಳ್ತಾನೆ. ಇನ್ನೊಬ್ಬನಿಗೆ ತುಂಬಾ ವಿಚಾರಗಳನ್ನ ತಿಳ್ಕೊಬೇಕು, ದೇವ್ರ ಬಗ್ಗೆ ತಿಳ್ಕೊಬೇಕು, ಓದ್ಬೇಕು ಇನ್ನೊಂದು ಯಾವ್ದೋ ಪ್ರವಚನಕ್ಕೆ ಹೋಗ್ಬೇಕು, ಈ ತರ ಎಲ್ಲ ಆಸೆ ಇರುತ್ತೆ. ಅವ್ನು ಸತ್ವಗುಣ ಹೆಚ್ಚೇ ಇರುತ್ತೆ, ಅವ್ನಿಗೆ ಆ ತರ ಚಟುವಟಿಕೆ ಇರುತ್ತೆ. ಅದಕ್ಕೆ ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಆ ಪ್ರಕೃತಿನಲ್ಲಿ ಇರೋದು ಮೂರು ಗುಣಗಳು ನಮ್ಮ ಶರೀರದಲ್ಲಿ ಅದು ಸೇರ್ಕೊಂಡಿರುತ್ತೆ. ಪ್ರಕೃತಿಯ ಸ್ವಭಾವ, ಅವರು ಪ್ರಕೃತಿಗೆ ತಕ್ಕದಾಗಿ ಕೆಲಸಗಳನ್ನ ಮಾಡ್ತಾರೆ. ಏನಾದ್ರು ಮಾಡಿ ಒಟ್ನಲ್ಲಿ ಅದನ್ನ ಭಗವಂತನಿಗೆ ಅರ್ಪಿಸ್ಬಿಡ್ಬೇಕು. ಅದನ್ನ ಇಲ್ಲಿ ಹೇಳ್ಕೊಳ್ತಾರೆ ಚೇತನ. ಹಲೋ, ಆಮೇಲೆ ಇದರಿಂದ ಏನಾಗತ್ತೆ, ಈ ತರ ನಾವು ಈ ವಿಷಯ ತಿಳ್ಕೊಂಡ್ಮೇಲೆ ಈ ತ್ರಿಗುಣಾತ್ಮಕ ಗುಣಗಳು ನಮ್ಮನ್ನ ಪರಿಣಾಮ ಮಾಡತ್ತೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತಿದ್ದಾಗ ಈ ಶರೀರಾತ್ಮ ಭ್ರಮೆ ಹೋಗುತ್ತೆ. ಶರೀರಾತ್ಮ ಭ್ರಮೆ ಅಂದ್ರೆ ಈ ದೇಹನೇ ಆತ್ಮ ಅಂತ ಅನ್ಕೊಂಡಿರ್ತೀವಲ್ಲ, ದೇಹ ಆತ್ಮ ಅಂತ ಎರಡಿದೆ ಅಂತ ಅನ್ಕೊಂಡ್ರೆ ದೇಹನೇ ಆತ್ಮ ಅಂತ ಅನ್ಕೊಂಡಿರ್ತೀವಲ್ಲ, ಆ ಭ್ರಮೆ ಹೋಗತ್ತಂತೆ. ಸ್ವತಂತ್ರ ಆತ್ಮ ಭ್ರಮೆ, ದೇಹಾತ್ಮ ಭ್ರಮೆ ಇವೆಲ್ಲ ಹೋದ್ರೇನೆ ಭಗವಂತನ ಹತ್ರಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯವಾಗೋದು. ಇದರಿಂದಲೇನೆ ಇದಕ್ಕೆ ಕರ್ತೃತ್ವ ಅನುಸಂಧಾನಂ ಅಂತ ಹೇಳ್ತಾರೆ. ಕರ್ತೃತ್ವ ಅನುಸಂಧಾನಂ ಅಂತ ಹೇಳಿದ್ರೆ ಈ ಭ್ರಮೆಗಳು ಹೋಗಿ ನಾನ್ ಮಾಡೋದೆಲ್ಲ ಭಗವಂತನ ಸಂಕಲ್ಪದಿಂದ ಉದ್ದೇಶವಾಗಿರೋ ಕೆಲಸಗಳನ್ನೇ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕರ್ತೃತ್ವ ತ್ಯಾಗ ಅಂತ ಹೇಳ್ತಾರಲ್ಲ, ಅದನ್ನ ಮಾಡೋದು ಅಂತ ಹೇಳ್ತಾರೆ. ಶೆದಿರ್ಪೆತ್ತ ಅಂತ ಇಲ್ಲಿ ಒಂದು ಪದ ಉಪಯೋಗಿಸಿದರೆ ಈ ಭಾಷಣದಲ್ಲಿ. ಧನಂಜಯನಿಗೆ ಇದು ಅಬ್ಜೆಕ್ಟಿವ್ ಆಕ್ಚುಲಿ. ಅದು ಏನಪ್ಪ ಶೆದಿರ್ ಅಂದ್ರೆ ಲೋಕದಲ್ಲಿ ತುಂಬಾ ಹಿರಿಮೆ, ಅವನ ಗುಣ ಎಲ್ಲಾರ್ಗೂ ಗೊತ್ತು. ಯಾರು ಅರ್ಜುನ ಅಂತ ಅವ್ನು ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠನ್ ತತ್ತದ್ದೇವೇ ತರೋ ಜನೋ ಸಯತ್ ಪ್ರಮಾಣಂ ಕುರುಸೆ ಲೋಕತ್ವದನ್ನು ವರ್ತತೆ ಅಂತ. ಯಾರು ಲೋಕದಲ್ಲಿ ತುಂಬಾ ಪಾಪ್ಯುಲರ್ ಆಗಿರ್ತಾರೋ, ಅವ್ರು ಏನ್ ಕೆಲಸ ಮಾಡ್ತಾರೋ ಅವರನ್ನೇ ಎಲ್ಲಾ ಜನಗಳು ಪಾಪ್ಯುಲರ್ ಮಾಡೋದು, ಹೀರೋ ಹೇರ್ ಸ್ಟೈಲ್ ಫಾಲೋ ಮಾಡತ್ತಾರ. ಆತರ ಅರ್ಜುನನು ಅಷ್ಟೇ ಶೆದಿರ್ಪೆತ್ತ, ಒಂದ್ ದೊಡ್ಡ ಸೆಲೆಬ್ರಿಟಿ ಫಿಗರ್ ತರ ಆಗ್ಬಿಟ್ಟಿದ್ದ ಅವನು. ಅದಕ್ಕೆ ಇಲ್ಲಿ ಹೇಳ್ತಾರೆ ಶೆದಿರ್ಪ ಕರ್ಮವೇ ಅವ್ನು ಮಾಡೋ ಕೆಲಸವೆಲ್ಲ ಶಾಸ್ತ್ರ ಬಲ್ಲವರು ನನಗೆ ಅರ್ಪಿಸೋರು ಎಲ್ಲ ನೋಡಪ್ಪ. ಈ ತರ ನೀನ್ ತುಂಬಾ ಹೆಸರುವಾಸಿ ಆಗಿದೆಯಾ. ಯಾರು ಶಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದಾರೋ ಅವ್ರ ಕೆಲಸ ಎಲ್ಲ ಮಾಡಿದಾಗ ಅವ್ರು ಅದನ್ನ ನನಗೆ ಅರ್ಪಿಸ್ತಾರೆ. ಅವರೆಲ್ಲ ಚೆನ್ನಾಗಿ ಶಾಸ್ತ್ರ ಬಲ್ಲವ್ರೆ. ಆ ತರ ಯಾರು ಅವ್ರು ಮಾಡಿದ ಕರ್ಮಗಳನ್ನೆಲ್ಲ ನನಗೆ
ಅರ್ಪಣೆ ಮಾಡ್ತಾರೋ, ಭಗವತ್ ಪ್ರೀತ್ಯರ್ಥಂ ಅಂತ ಮಾಡ್ತಾರೋ ಅವರೆಲ್ಲ ಶಾಸ್ತ್ರಾರ್ಥ ಚೆನ್ನಾಗಿ ತಿಳಿದವರು ಅಂತಾನೆ ತಿಳ್ಕೊಂತ. ಈ ಪಾಶುರಕ್ಕೆ ಆಳವಂದ ಶ್ಲೋಕವನ್ನು ನೋಡೋಣ. ಇದು ಆಳವಂದರ ಇದು ಗೀತಾರ್ಥ ಸಂಗ್ರಹದಲ್ಲಿ 7ನೇ ಶ್ಲೋಕವಾಗಿ ಬರುತ್ತೆ. ಇದು ಅಸತ್ಯಾಲೋಕರಕ್ಷ್ಯಾಯೈ ಗುಣೇ ಶ್ವಾರೋಪ್ಯ ಕರ್ತತಾಂ ಸರ್ವೇಶ್ವರೇವಾನ್ಯಸ್ಯೋಕ್ತ ತೃತೀಯೇ ಕರ್ಮ ಕಾರ್ಯತ. ಭಗವಂತ ರಾಮಾನುಜರು ಕೂಡ ಇದನ್ನ ಹೀಗೆ ವಿಮರ್ಶೆ ಮಾಡ್ಬೇಕಾದ್ರೆ, ಸಹಸಾ ಏವ ಜ್ಞಾನ ಯೋಗೋ ದುಷ್ಕರ. ಸುಮ್ಮನೆ ಹಾಗೆ ಜ್ಞಾನ ಯೋಗ ಮಾಡ್ಬಿಡ್ತೀನಿ ಅಂದ್ರೆ ಅದು ದುಷ್ಕರಪ್ಪ, ಅದು ಎಲ್ಲಾರ ಕೈಲೂ ಆಗೋದಿಲ್ಲ. ಅದಕ್ಕೆ ಮೊದಲು ಕೆಲಸ ಮಾಡ್ಬೇಕು. ನಿನಗೆ ಅಂತ ನಿಗದಿಯಾಗಿ ಯಾವ್ದು ಕೆಲಸ ಇರುತ್ತೆ ಆ ಕೆಲಸವನ್ನ ಮಾಡ್ಬೇಕು. ನಾನು ಯಾವಾಗ್ಲೂ ರಾಮಾಯಣ ಮಹಾಭಾರತ ಪುಸ್ತಕನೇ ಓದ್ತೀನಿ ಗೃಹಿಣಿಯಾಗಿ ಅಂತ ಹೇಳಿದ್ರೆ ನಿನ್ನ ಯಾರು ತುಂಬಾ ಅಚ್ಚುಕಟ್ಟಾಗಿ ಇವಳು ಸಂಸಾರ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಲ. ಯಾಕಂದ್ರೆ ಎಲ್ಲ ಬಿದ್ದಿರುತ್ತಾನೆ ಇರುತ್ತೆ. ಯಾವಾಗ ನೋಡಿದ್ರು ಪುಸ್ತಕ ಓದ್ತಾ ಇರ್ತಾರೆ. ಟೈಮ್ ಸರಿಯಾಗಿ ಅಡಿಗೆ ತಿಂಡಿ ಮಾಡದೆ ಹೋದ್ರೆ ಮನೇಲೆ ಒಂದು ಮಹಾಭಾರತ ಆಗ್ಬಿಡುತ್ತೆ. ನೀವು ರಾಮಾಯಣ ಓದಕ್ಕೆ ಮುಂಚೆ ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ಬಂದ್ಬಿಟ್ಟಿರ್ತೀವಿ. ಆತರ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಅದು ಮೊದಲು ನಮ್ಮ ಕರ್ತವ್ಯ ಮಾಡದೆ ಹೋದ್ರೆ ಇದಕ್ಕೆಲ್ಲ ಯಾವುದು ಸಿದ್ಧಿಸೋದೇ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಭಗವಂತನಿಗೆ ಅದೇ ಇಷ್ಟ. ನಾವು ನಮ್ಮ ಕೆಲಸಗಳನ್ನ ಮಾಡ್ಬೇಕು. ಯಾರು ಮಾಡೋದಿಲ್ವೋ ಅವರನ್ನ ಕಂಡ್ರೆ ಭಗವಂತನಿಗೆ ಇಷ್ಟ ಆಗೋದಿಲ್ಲ. ಅವ್ರವ್ರ ಕರ್ತವ್ಯನ ಅವ್ರು ಮಾಡ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ, ಸಹಸ ಇದು ಅದನ್ನ ಬಿಟ್ಟು ಜ್ಞಾನ ಯೋಗನೇ ಮಾಡ್ತೀನಿ ಅಂದ್ರೆ ಅದು ದುಷ್ಕರ ಅಂತ. ಕರ್ಮಗಳು ಯಾವ್ದಪ್ಪ, ಏನ್ ಕೆಲಸಗಳು ಅಂದ್ರೆ ನಿತ್ಯ ನೈಮಿತಿಕ ಯಾವ್ದಿದೆಯೋ ಅದನ್ನೆಲ್ಲ ಮಾಡ್ಬೇಕು. ಮಾಡ್ಲೇಬೇಕಾದ್ದು ಕೆಲವಿರುತ್ತೆ, ಅದನ್ನಂತೂ ಮಾಡ್ಲೇಬೇಕು. ಇವಾಗ ಸಂಧ್ಯಾ ವಂದನೆ ಇನ್ನೊಂದು ಅವೆಲ್ಲಾನು ಇವತ್ತು ನಾಳೆ 2 ಸೇರಿಸಿ ಒಟ್ಟಿಗೆ ಮಾಡ್ತೀನಿ ಅಂತ ಹೇಳಕ್ಕಾಗೋದಿಲ್ಲ. ನೈಮಿತ್ತಿಕಗಳಿರುತ್ತೆ, ಶ್ರಾದ್ದಾದಿಗಳಿರುತ್ತೆ. ಅದರಲ್ಲೂ ಕೂಡ ಪಾವರ್ಣ ಅಂತ ಬರುತ್ತೆ, ಮತ್ತೆ ಸಂಕಲ್ಪ ಶ್ರಾದ್ದ ಅಂತೆಲ್ಲ ಬರುತ್ತೆ. ಶ್ರಮಗಳು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಸುಲಭವಾಗಿರ್ಬೋದು ಅಂತ ನಾವು ಏನೋ ಆರಿಸ್ಕೊಂಡು ಮಾಡ್ತೀವಿ. ಆದ್ರೆ ಶಾಸ್ತ್ರಗಳು ಅದರಲ್ಲಿ ಚೆನ್ನಾಗಿ ಹೇಳುತ್ತೆ. ಈಗ ಸಂಕಲ್ಪ ಶ್ರಾದ್ದ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಈ ವಸುರುದ್ರ ಆದಿತ್ಯ ಅಂತೆಲ್ಲ ಹೇಳ್ತಾರಲ್ಲ, ನಾವು ಕೊಡೋ ತರ್ಪಣಾದಿಗಳು ಅವೆಲ್ಲ ಅವರಿಗೆ ಹೋಗಿ ಸೇರಲ್ಲ. ಸಂಕಲ್ಪ ಶ್ರಾದ್ದದಲ್ಲಿ ಅವರೆಲ್ಲ ಆ ಮಂತ್ರಗಳೆಲ್ಲ ಇರೋದಿಲ್ಲ. ಅದನ್ನೆಲ್ಲ ನಾವು ಸರಿಯಾಗಿ ನೋಡ್ಕೊಳ್ಬೇಕು. ನಮ್ಮ ಕನ್ವೀನಿಯನ್ಸ್ಗೆ ನಮ್ಗೆ ಸುಲಭವಾಗಿದೆ ಅಂತ ಮಾಡ್ಬಿಟ್ರೆ ಅಲ್ಲಿ ಯಾರೋ ಇನ್ನೊಬ್ರು ಅತೃಪ್ತರಾಗಿರ್ತಾರೆ. ಮೊದಲೇ ಶ್ರಾದ್ದ ಅಂತ ಹೇಳಿದ್ರೆ ಈ ಶ್ರದ್ಧೆ ಇರೋರೇ ಮಾಡೋದು ಆದ್ರಿಂದ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಕರೆಕ್ಟಾಗಿ ಮಾಡ್ಬೇಕು. ಅದಕ್ಕೆ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಶಾರ್ಟ್ ಕಟ್ ಅಂತ ಏನಿರುತ್ತೆ ಅದು ಮಾಡ್ಬಾರ್ದು ಅಂತ ಹೇಳ್ತಾನೆ ಕೃಷ್ಣ. ನೀವು ಮಾಡ್ತಾ ಹೋದ್ರೆ ನೆಕ್ಸ್ಟ್ ಜನರೇಷನ್ಗೆ ಏನು ಇರಲ್ಲ. ಎಲ್ಲ ಪರ್ಕ್ಯುಲೇಟ್ ಆಗ್ಬಿಟ್ಟು ನೀವು ಕೊಡಕ್ಕೆ ಏನಿರುತ್ತೆ ನೀವೇ ಅರ್ಧ ಫಿಲ್ಟರ್ ಮಾಡ್ಬಿಟ್ಟಿದ್ದೀರಾ. ಮದುವೆ ಮಂತ್ರಗಳಲ್ಲಿ ಮದುವೆ ದಿವಸ 5 ದಿವಸ ಬೇರೆ ಬೇರೆ ಮಾಡ್ಬೇಕು ಅಂತ ಇರೋದನ್ನ ಶಾರ್ಟ್ ಕಟ್ ಮಾಡಿ ಚೌಲ್ಟ್ರಿ ಕಾಸ್ಟ್ಲಿ ಅಂತ ಅದಕ್ಕೆ ಮನೇಲೆ ಚಪ್ರ ಹಾಕಿ ಮನೇಲೆ ಯಾಕೆ ಮಾಡ್ತಿದ್ರು ಅಂದ್ರೆ ಸೌಕರ್ಯವಾಗಿತ್ತು. ಮನೇಲೆ ಇರ್ತಾ ಇದ್ರು, ಎಲ್ಲ ಒಂದೊಂದ್ ದಿವಸ ಒಂದೊಂದ್ ಮಾಡಿ ನಿಧಾನಕ್ಕೆ ಶಾಸ್ತ್ರಗಳನ್ನ ಮಾಡ್ತಾ ಇದ್ರು. ಅದಿಲ್ಲ, ಮನೇಲಿ ಮಾಡಕ್ಕಾಗಲ್ಲ, ತುಂಬಾ ಜನ ಬರ್ತಾರೆ ಸೇರ್ತಾರೆ ಕಷ್ಟ ಅಂತ ಯಾವ್ದೋ ಚೌಲ್ಟ್ರಿ ಅಂತ ಒಂದು ವ್ಯವಸ್ಥೆ ಇರ್ತಾ ಇತ್ತು. ಅದಕ್ಕೆ ಬಂದಾಗ ಅದಕ್ಕೆ ಬಾಡಿಗೆ ಹೆಚ್ಚಾಗಿ ಎಲ್ಲವನ್ನು ಶಾರ್ಟ್ ಕಟ್ ಮಾಡಿ ಒಂದೇ ದಿವಸದಲ್ಲಿ ಒಂದೇ ಹೊತ್ತಲ್ಲಿ ಒಂದೇ ದಿವಸದಲ್ಲಿ ಅರ್ಧ ದಿವಸದಲ್ಲಿ ಮಾಡೋ ತರದ್ದೆಲ್ಲ ನಾವು ಕಲ್ತ್ಕೊಂಡ್ಬಿಟ್ಟಿವಿ. ಮಾಡದೆ ಇರೋದನ್ನು ಕಲ್ತ್ಕೊಂಡ್ಬಿಟ್ಟಿದೀವಿ. ಲಿವಿಂಗ್ ಟುಗೆದರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಗೃಹಸ್ಥಾಶ್ರಮ ಸ್ವೀಕಾರ ಮಾಡ್ತಾರೆ, ಯಾವ ಶಾಸ್ತ್ರ ಸಂಬಂಧ ಏನೂ ಇರುದಿಲ್ಲ. ಇದೇನಾಗುತ್ತೆ, ಕರ್ಮಯೋಗ ಮಾಡ್ದೇನೆ ಜ್ಞಾನ ಯೋಗಕ್ಕೆ ಜಂಪ್ ಮಾಡಿದರೆ ಅದು ಬೆಸ್ಟ್ ಎಕ್ಸಾಂಪಲ್. ಅದು ಆ ತರ ಅದಕ್ಕೆ ಏನಾಗುತ್ತೆ, ಅದಕ್ಕೆ ಅಂಗೀಕಾರ ಇಲ್ಲ, ಶಾಸ್ತ್ರದ ಅಂಗೀಕಾರ ಇರೋದಿಲ್ಲ ಅದಕ್ಕೆ. ಅದೇ ತರ ಮಾಡ್ಲೇಬೇಕು ಅನ್ನೋದಾಗ ಈ ಜ್ಞಾನ ಯೋಗ ಮಾಡಿದ್ರೆ ಅಲ್ಲಿಂದ ಜಾರ್ಲೂಬಹುದು, ಅಲ್ಲಿಂದ ಜಾರ್ಬಿಡ್ತೀವಿ. ಯಾಕಂದ್ರೆ ಅದೇ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಲಿವಿಂಗ್ ಟುಗೆದರ್ ಎಲ್ಲ 5-6 ವರ್ಷ ಎಲ್ಲ ಇದ್ದು ಮದುವೆ ಅಫಿಷಿಯಲ್ ಆಗಿ ಮದುವೆ ಮಾಡ್ಕೊಂಡಾಗ ವಾರ ದಿವಸನೇ ಡೈವರ್ಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಆ ಕರ್ಮಯೋಗದಲ್ಲಿ ಇರೋ ಅಂತ ಒಂದು ಶ್ರದ್ಧೆ ಇದು ನಮ್ಮ ಮನಸ್ಸನ್ನ ಗಟ್ಟಿಯಾಗಿ ಮಾಡುತ್ತೆ. ನೇರವಾಗಿ ನೀವು ಜ್ಞಾನ ಯೋಗಕ್ಕೆ ಹೋಗ್ತೀವಿ ಅಂದ್ರೆ ಅಲ್ಲಿಂದ ಜಾರ್ ಬಿದ್ದು ಬಿಡ್ತೀರ. ಅದೇ ಕಷ್ಟ ಅಂತ. ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮಗಳಿದೆಯಲ್ಲ ಅದು ಭಗವಂತನನ್ನ ಪಡೆಯಕ್ಕೆ ತುಂಬಾ ಸುಲಭವಾದ ಮಾರ್ಗವನ್ನ ನಮಗೆ ತೋರಿಸ್ಕೊಡುತ್ತೆ. ಅಷ್ಟೇಕೆ ಸ್ವತಃ ಭಗವಂತನೇ ಕರ್ಮ ಮಾಡದೆ ಇರಕ್ಕೆ ಆಗದೇ ಇಲ್ಲ ಅಂತ ಹೇಳ್ತಾನೆ. ಅವನು ಕೂಡ ಮಾಡ್ತಾನೆ. ಅವನು ಹೇಳ್ತಾನೆ, ಒಂದು ಕ್ಷಣನೂ ಸುಮ್ಮನೆ ಇರೋದಿಲ್ಲ ಭಗವಂತ ಕೆಲಸ ಮಾಡ್ತಾನೆ ಅಂದ್ರೆ ನೀವೇ ಆದ್ರಿ, ನಿಮಗೇನು ಆಪ್ಷನ್ ಕೊಟ್ರ ಕೆಲಸ ಮಾಡೋದು ಸುಮ್ಮನೆ ಇರಕ್ಕೆ? ನೀವು ಮಾಡ್ಲೇಬೇಕು ಅಂತ ಅರ್ಥ. ಅಂದ್ರೆ ಭಗವಂತನಿಗೆ ಹೇಳ್ತಾರೆ ಅವಾಪ್ತ ಸಮಸ್ತ ಕಾಮಂ. ಅವನಿಗೆ ಕೆಲಸ ಮಾಡಿ ಅದರಿಂದ ಒಂದು ಪ್ರಯೋಜನ ಅಂತ ಬೇಕು ಅಂತ ಏನು ಇಲ್ಲ. ಭಗವಂತನಿಗೆ ಅವಾಪ್ತ ಸಮಸ್ತ ಕಾಮಂ ಅಂತ ಹೇಳ್ತೀವಿಲ್ಲ, ಅವನಿಗೆ ಕಾಮ ಅಂದ್ರೆ ಆಸೆ ಪೂರೈಸ್ಕೊಳ್ಬೇಕು. ನಾವ್ ಇಲ್ಲೊಂದು ಎಕ್ಸ್ಟ್ರಾ 2 hours ಕೆಲಸ ಮಾಡಿದ್ರೆ ಓವರ್ ಟೈಮ್ ಸಿಗತ್ತೆ, ಕೆಲಸ ದುಡ್ಡು ಸಿಗತ್ತೆ ಅಂತಿದ್ರೆ
ಭಗವಂತನಿಗೆ ಏನು ಬೇಕಾಗಿಲ್ಲ. ನಾನಾ ವಾಪ್ತಮ್ಮ ವಾಪ್ತವ್ಯಂ ತ್ರಿಶು ಲೋಕೇಶು ಕಿಂಚನ. ಅವನಿಗೆ ಯಾವ ಲೋಕದಿಂದನೇ ಏನೂ ಆಗ್ಬೇಕಾಗಿಲ್ಲ. ಏನ್ ಕೆಲಸ ಮಾಡಿದ್ರೆ ಏನೋ ಆದ್ರೂ ಕೂಡ ಅವನು ಎಷ್ಟು ಕಷ್ಟಕರವಾದ ಕೆಲಸ ಎಲ್ಲ ಮಾಡ್ತಾನೆ. ಏನ್ ಕಷ್ಟಕರವಾದ ಕೆಲಸ ಎಲ್ಲ ಮಾಡ್ತಾನೆ. ರಾಮಾವತಾರದಲ್ಲಿ ಬಂದ, ಎಷ್ಟ್ ಸತಿ ಕಾಡಿಗೆ ಹೋದ, ಚಪ್ಪಲಿ ಇಲ್ದೆ ಕಾಡಲ್ಲೆಲ್ಲ ನೆರೆದ, ಹೆಂಡತಿನ ಕಳ್ಕೊಂಡ್ಬಿಟ್ಟ, ಎಷ್ಟು ಜನ ಯುದ್ಧ ಮಾಡ್ತಾನೆ. ಕರದೂಷಣದಲ್ಲಿ ಜನಸ್ಥಾನದಲ್ಲಿ ಯುದ್ಧ ಮಾಡ್ತಾನೆ, ಒಬ್ನೇ ಯುದ್ಧ ಮಾಡ್ತಾನೆ. ಯಾಕಂದ್ರೆ ನೀನ್ ಯಾಕೆ ಲಕ್ಷ್ಮಣನ್ ಕರ್ಕೊಂಬಂದೆ ಅಂತ ಬೇರೆ ಇವಳು ಕೇಳ್ಬಿಟ್ಟಿರ್ತಾಳಲ್ಲ ಸೀತೆ, ಒಬ್ನೇ ಬೇರೆ ಎಲ್ಲಾನು ಯುದ್ಧ ಮಾಡ್ತಾನೆ. ಆಮೇಲೆ ಲಂಕೆಗೆ ಬಂದು ಲಂಕೆಯಲ್ಲಿ ಎಷ್ಟು ಜನ ರಾಕ್ಷಸರನ್ನ ಕೊಲ್ತಾನೆ. ಸಾಧಾರಣವಾದ ಕೆಲ್ಸ ಅಲ್ಲ. ಕ್ಷತ್ರಿಯನಾಗಿದ್ರೆ ಕೂಡ ಅತಿಮಾನುಷವಾದ ಯಾವ ಶಕ್ತಿಗಳನ್ನು ಉಪಯೋಗಿಸ್ಲಿಲ್ಲ ರಾಮ. ಎಷ್ಟು ಜನ ರಾಕ್ಷಸರ ಜೊತೆಗೆ ಹೋರಾಡ್ತಾನೆ. ನಾಗಾಸ್ತ್ರ ಪೆಟ್ಟು ತಿಂದು ಮೂರ್ಛೆ ಹೋಗ್ಬಿಡ್ತಾನೆ ಮನುಷ್ಯನ ತರ. ಎಷ್ಟೆಲ್ಲ ಕಷ್ಟ ಪಡ್ಬೇಕು. ಅವನು ಕೆಲಸ ಮಾಡ್ತಾನೆ. ಕೃಷ್ಣಾವತಾರದಲ್ಲಿ ಗೋವರ್ಧನ ಬೆಟ್ಟ ಏನು ಸಾಧಾರಣವಾದ ಕೆಲ್ಸನ, ಅದನ್ನೇ ಎತ್ಕೊಂಡೆ ನಿಂತ್ಕೊಳ್ತಾನೆ. ಆ ಕೆಲಸ ಮಾಡ್ತಾನೆ. ದೂತನಾಗಿ ಹೋಗ್ತಾನೆ, ಸಾರಥಿಯಾಗಿ ಕೆಲಸ ಮಾಡ್ತಾನೆ. ಇದ್ರಲ್ಲೇ ಸಾರಥಿಯಾಗಿ ಕೆಲಸ ಮಾಡ್ತಾನಲ್ಲ. ಆದ್ರೂ ಕೂಡ ಅವನೇ ನಿಯಾಮಕನಾಗಿರ್ತಾನೆ. ಎಲ್ಲ ಅವನೇ ಈತನನ್ನು ಉಲಹೇಳು, ಅವನೇ ನಿರ್ವಾಹ ಮಾಡಿದ್ರೆ ಕೂಡ ಕೆಲಸ ಮಾಡದೆ ಒಂದು ಕ್ಷಣನೂ ಅವನಿರೋದಿಲ್ಲ. ಹಾಗಿದ್ದಾಗ ನಾವು ಅಯ್ಯಪ್ಪ ರೆಸ್ಟ್ ತಗೋಬೇಕು ಅಂತ ಯಾರು ಇನ್ಮೇಲೆ ಹೇಳ್ಬಾರ್ದು. ಶಿಸ್ತುಪ್ಪ ಕೈಲಾಗಲ್ಲ ಅಂತ ಯಾರು ಹೇಳ್ಬಾರ್ದು. ವಯಸ್ಸಾದಾಗ್ಲೇ ನಿಮಗೆ ತುಂಬಾ ಎನರ್ಜಿ ಬೇಕು. ನಿಮ್ ಕೆಲಸ ಪೂರ್ತಿ ನೀವೇ ಮಾಡ್ಕೊಳತ್ರ. ಎಷ್ಟು ದಿವಸ ನೀವುಗಳು ಕೆಲಸ ಮಾಡ್ತಾನೆ ಇರ್ತೀರೋ ಅಷ್ಟು ಚೆನ್ನಾಗಿ ಆರೋಗ್ಯವಾಗಿ ಇರ್ತೀರ. ಕೃಷ್ಣನೇ ಅದೇ ಹೇಳಿದ್ದು, ನಾನೆಲ್ಲ ಹೇಳ್ತಾ ಇರೋದು. ಅವತಾರ ಕಾಲದಲ್ಲಿ ಬಂದು ತಾನು ಇದೆಲ್ಲ ಕೆಲಸವನ್ನು ಮಾಡ್ತಾನೆ. ಕೊಟ್ಟಿಗೆ ಬಾಚ್ತಾನೆ. ಗಂಜಲವನ್ನೆಲ್ಲ ತಳ್ಳಿ ಕೊಟ್ಟಿಗೆ ಬಾಚಿ ಕೃಷ್ಣಾವತಾರದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ ಅವನು. ಬೆಳಗ್ಗೆ ಅವನು ಪಾಪ ಎಲ್ಲೇ ಪಾವಮೆ ಅಂತ 10 ಹಾಡು ಹಾಡ್ತಾರೆ. ಯಾರು? ಪೆರಿಯಾಳ್ವಾರು. ಅಯ್ಯೋ ಯಶೋದೆ ತರ ಅನುಭವಿಸ್ತಾಳೆ. ಎಂತ ಪಾಪಿ ನಾನು. ಬೆಳಗ್ಗೆ ಎದ್ದು ಒಂದು ಹಳೆ ಅನ್ನ ಯಾವ್ದೋ ಕಟ್ಕೊಟ್ಬಿಟ್ಟು ಅವನ್ನ ಹೋಗು ಬೇಗ ಶಿತ್ತುನ್ ಶಿರಗಾಲೆ ಅಲ್ಲೆಲ್ಲ ಶಿರಗಾಲ್ ಮೇಯ್ಬೇಕು, ಅವೆಲ್ಲಾನು ಬೇಗ ಹೋಗು ಅಂತ ಕತ್ಲೆ ಇರುವಾಗ್ಲೇನೆ ಇನ್ನು ಸೂರ್ಯೋದಯ ಮುಂಚೆನೆ ಅವನನ್ನ ಏಪಿಸಿ ಅವನು ಇದ್ದೆ ಕೊಟ್ಟವಾಯ್ ಬಿಡ್ತಾನೆ ಇದ್ದಾನೆ. ಇಲ್ಲ ಏಳು ಅಂತ ಹೇಳಿ ಹಲ್ಲು ಜುಕ್ಕು ಬಿಡದೆ ಅವನನ್ನ ಬುತ್ತಿ ಕೊಟ್ಬಿಟ್ಟು ಕಳಿಸ್ಬಿಟ್ಲಂತೆ. ಕೆಲಸ ಮಾಡಿಸ್ತಾಳೆ ಅವಳು. ಅಯ್ಯೋ ಪರಬ್ರಹ್ಮ ಅಂತ ಗೊತ್ತಿಲ್ಲ ಅವಳಿಗೆ. ಅಯ್ಯೋ ರಾಮ ಪರಬ್ರಹ್ಮ ವಸ್ತುನ ಮಗುವನ್ನು ಪಡೆದ ಪರಬ್ರಹ್ಮ ಅಂತ ಗೊತ್ತಿಲ್ಲದೆ ಅವರೊಳಗೆಲ್ಲ ಕಟ್ಟಾಕಿ ಓದೇ ಕೊಟ್ಟು ಎಲ್ಲ ಮಾಡಿ ಒಂದಿಷ್ಟಪ್ಪ ಬೆಣ್ಣೆಗೆ. ನೋಡಿ ಏನೆಲ್ಲ ಕೆಲಸ ಮಾಡ್ಲಿಲ್ವಾ ಭಗವಂತ? ಮಾಡ್ತಾನೆ. ಅವನೇ ಮಾಡ್ತಾ ಇರ್ಬೇಕಾದ್ರೆ ನಾವು ಕೆಲಸ ಮಾಡಕ್ಕೆ ಯಾಕೆ ಹಿಂಜರಿಬೇಕು? ಉತ್ತೇಜನ ಹೇಗೆ ಕೊಡ್ಬೇಕು ಇದೆಲ್ಲ ಭಗವಂತ ನಮ್ಗೆ ಗೀತೆಯಲ್ಲಿ ಹೇಳ್ಕೊಡ್ತಾನೆ. ಭಗವಂತನೇ ಆದ್ರೆ ಕೂಡ ಅವನು ಕೂಡ ಸುಮ್ಮನೆ ಇರೋದಿಲ್ಲ. ಇಲ್ಲೇ ಅರ್ಜುನರಿಗೆ ನಿಷ್ಠುರವಾಗಿ ಹೇಳ್ತಾನೆ, ಕ್ಷತ್ರಿಯ ಧರ್ಮ ಅಂದ್ರೆ ನೀನ್ ಯುದ್ಧ ಮಾಡ್ಲೇಬೇಕು, ಹೇಳು, ನೀನ್ ಹಾಗೆ ಮಲ್ಕೊಳ್ಳೋ ಹಾಗಿಲ್ಲ ಅಂತ. ಇದನ್ನೇ ಭಗವದ್ಗೀತೆಯಲ್ಲಿ 30ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶೀ ನಿರ್ಮಮೋ ಭೂತ್ವಾ ಯುದ್ಧಸ್ಯ ವಿಗತಜ್ವರಃ. ಚೇತಸ ಅನ್ನೋ ಪದ್ಮ ಆಧ್ಯಾತ್ಮ ಚೇತಸ್ ಅಂತ ಹೇಳ್ತಾರಲ್ಲ. ಈ ತತ್ವ ತಿಳಿದೇ ಇರೋರ್ಗೆ ಇದು ಅರ್ಥ ಆಗೋದಿಲ್ಲ. ಅಧ್ಯಾತ್ಮ ಚೇತಸ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಭಗವಂತನಿಗೆ ಶೇಷ, ಭಗವಂತ ಸರ್ವಶೇಷಿ, ನಾನು ಕೆಲಸ ಮಾಡ್ಲೇಬೇಕು ಅನ್ನೋದು ಯಾವ ತತ್ವ ತಿಳ್ಕೊಂಡಿರ್ತಾನೋ ಅವನು ಅಧ್ಯಾತ್ಮ ಚೇತಸ್ ಅಂದ್ರೆ ಚೇತನ. ಅವನಿಗೆ ಗೊತ್ತು ನಾನು ಭಗವಂತನಿಗೆ ಸಬ್ಸರ್ವಿಯೆಂಟ್. ಅಂದ್ರೆ ನಾವು ಹುಟ್ಟಿರೋದೆಲ್ಲ ಜೀವಾತ್ಮಗಳೆಲ್ಲ ಭಗವಂತನಿಗೆ ಕೈಂಕರ್ಯ ಮಾಡೋಕೆ ಹುಟ್ಟಿರೋದು. ಎಲ್ಲಾ ಚೇತನ ಮತ್ತೆ ಅಚೇತನ ಪದಾರ್ಥಗಳು ಭಗವಂತನ ಭೋಗಕ್ಕೆ ಇರೋದು. ಈ ವಿಚಾರ ಯಾರು ತಿಳ್ಕೊಂಡಿರ್ತಾರೋ ಅವ್ರನ್ನ ಅಧ್ಯಾತ್ಮ ಚೇತಸ್ ಅಂತ ಹೇಳ್ಕೋಬಹುದು. ಅದ್ ಹೇಳ್ಬೋದು. ಯಾರಿಗಾದ್ರೂ ಹೆಸರು ಚೇತಸ್ ಅಂತ ಇಟ್ರೆ ಅವಾಗ ಹೆಸರಾಗಿರೋದು ನೋಡಿ ಕರಿಯಕ್ಕೆ ನಮ್ಗೂ ಅವಾಗ ಅನ್ಸುತ್ತೆ, ನೋಡು ಹೇಗೆ ಚೆನ್ನಾಗಿದೆ ಹೆಸರು ಇಟ್ಟಿದ್ದಾರೆ ಅಂದ್ರೆ ಅಷ್ಟು ಆ ಮಟ್ಟಕ್ಕೆ ಎಲ್ಲಾ ವಿಷಯ ಗೊತ್ತಿರ್ಬೇಕು. ಶೇಷಿ ಎಲ್ಲ ಗೊತ್ತಿರ್ಬೇಕು. ತಿರುಕುಡುಂಬ ಆಂಡವನ್ನು ತಮಾಷೆಗೆ ಹೇಳೋದು. ರಾಮಾಯಣ ಎಲ್ಲ ಆದ್ಮೇಲೆ ಫುಲ್ಲು ಕೇಳಿದ್ಮೇಲೆ ಕೊನೆ ದಿವಸ 40 ದಿವಸ ತುಂಬಾ ಚೆನ್ನಾಗಿತ್ತು. ದಿನ ಒಂದೊಂದ್ ದಿವಸ ಅವ್ರೊಂದ್ ಪ್ರಸಾದ ಕೊಡ್ತಾರಲ್ಲ, ಎಲ್ಲ ತಿನ್ಕೊಂಡು ಗಂಡ ಹೆಂಡತಿ ಎಲ್ಲ ಹೋಗ್ತಾರೆ. ಎಲ್ಲ ಅರ್ಥ ಆಯ್ತು. ಅದೇ ಅವ್ರಿಬ್ರು ಮಾತ್ರ ನಂಗೆ ಗೊತ್ತಾಗ್ಲಿಲ್ಲ ಅಂತ ಕೇಳ್ತಾಳಂತೆ ಹೆಂಡತಿ. ಏನು ಯಾರು ಅಂದ್ರೆ ಯಾರೋ ಶೇಷಿ ಅಂತ ಹೇಳ್ತಾ ಇದ್ರಲ್ಲ, ಅವ್ರು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ. ಅವರು ಒಬ್ರು ರಾಮಾಯಣದಲ್ಲಿ ಯಾರೋ ಕ್ಯಾರೆಕ್ಟರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಶೇಷಿ ಅಂತ ಹೇಳಿದ್ರೆ ಆ ಶೇಷತ್ವ ಭಗವಂತನಿಗೆ ಕೈಕರ್ಯ ಮಾಡೋರು ನಾವೆಲ್ಲ ಶೇಷರು. ಅದಕ್ಕೆ ಆದಿಶೇಷ ಅಂದ್ರೆ ಮೊದಲು ಭಗವಂತನಿಗೆ ಕೈಕರ್ಯ ಮಾಡಿದವನು ಆದಿಶೇಷ. ಅದಕ್ಕೆ ಅವನಿಗೆ
ಆದಿಶೇಷ ಅಂತ ಹೆಸರು. ನಾವೆಲ್ಲ ಶೇಷರು, ಭಗವಂತ ಶೇಷಿ. ಈ ಸಂಬಂಧ ಅದಲ್ಲಿ ಅವಾಗ ತುಂಬಾ ಹೇಳಿರ್ತಾರೆ ಅವರು ಪಾಪ. ಈ ಇದು ಪುರಾಣ ಕೇಳಿದವರು ಎಲ್ಲೋ ಅಲ್ಲಿ ಇಲ್ಲಿ ನೋಡ್ಕೊಂಡು ಇದ್ ಮಾಡ್ಕೊಂಡು ಶೇಷ ಶೇಷಿ ಅಂತ ಮತ ಕಿವಿಗೆ ಬಿದ್ದಿರುತ್ತೆ. ಅವ ಯಾರಿಂದ ತೆರೀಲಿಯೇ ಅಂತ ಕೇಳ್ತಾರಪ್ಪ. ಹಾಗೆ ಈ ಶೇಷ ಶೇಷಿ ಸಂಬಂಧ ಯಾರು ಚೆನ್ನಾಗಿ ತಿಳ್ಕೊಂಡಿರ್ತೀರೋ ಅವ್ರಿಗೆ ಅಧ್ಯಾತ್ಮ ಚೇತಸ್ ಅಂತ ಹೇಳ್ತಾರೆ. ಇನ್ನೊಂದು ಇದು ಜ್ಞಾನ ಯೋಗ ದುಷ್ಕರ ಅಂತ ಹೇಳಿದ್ವಲ್ಲ, ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅದು ಮಾಡಕ್ಕೆ ಆಗದೆ ಇರೋಕೆ ಕಾರಣ ಏನಪ್ಪಾ ಅಂದ್ರೆ ಇಂದ್ರಿಯ ನಿಗ್ರಹ ತುಂಬಾ ಮುಖ್ಯ. ಕರ್ಮಯೋಗ ಮಾಡ್ತಾ ಮಾಡ್ತಾ ನಮ್ಗೆ ಇಂದ್ರಿಯ ನಿಗ್ರಹಗಳನ್ನ ಮಾಡೋಕೆ ಚೆನ್ನಾಗಿ ನಮಗೆ ಟ್ಯೂನ್ ಆಗ್ಬಿಡುತ್ತೆ. ಶರೀರವೂ ಅಷ್ಟೇ, ಮನಸ್ಸು ಅಷ್ಟೇ. ನೇರವಾಗಿ ಜ್ಞಾನ ಯೋಗ ಮಾಡಕ್ಕೆ ಹೋದಾಗ ಇಂದ್ರಿಯ ನಿಗ್ರಹ ಮಾಡದೇ ಇರುವಾಗ ಅದು ಆಗೋದಿಲ್ಲ. ಅದಕ್ಕೆ ಇಂದ್ರಿಯ ನಿಗ್ರಹ ತುಂಬಾ ಮುಖ್ಯ. ಇದಿದ್ರೇನೆ ಜ್ಞಾನ ವಿಜ್ಞಾನ ಅಂತ ಪ್ರಾಪ್ತಿ ಆಗೋದು. ಇಲ್ಲಿ ಹೋದ್ರೆ ಆಗೋದಿಲ್ಲ. ಇಂದ್ರಿಯ ನಿಗ್ರಹಗಳು ಅಂದ್ರೆ ತಸ್ಮಾತ್ವಂ ಇಂದ್ರಿಯಾಣ್ಯಾಹೋ ನಿಯಮ್ಯ ಭರತರ್ಷಭ ಪಾಪ್ಮಾನ ಪ್ರಜಹಿಹ್ಯೇನ ಜ್ಞಾನ ವಿಜ್ಞಾನ ನಾಶನಂ. ಇದೇನೆ 3ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕದಲ್ಲಿ ಹೇಳ್ತಾನೆ. ಈ ಕಾಮಗಳಿದೆಯಲ್ಲ ಅವೆಲ್ಲಾನು ಇಂದ್ರಿಯಗಳು, ಹಾಗೆ ಇಂದ್ರಿಯಗಳ ಮೂಲಕ ಮನಸ್ಸು ಬುದ್ಧಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇಂದ್ರಿಯಗಳು ಇದು ಬೇಕು, ಅದು ನೋಡ್ಬೇಕು, ಇದು ತಿನ್ಬೇಕು, ಇದು ಕೇಳ್ಬೇಕು, ಅಲ್ಲಿ ಹೋಗ್ಬೇಕು, ಇದು ಹೇಳ್ಬೇಕು, ನಮ್ಮನ್ನ ಹಿಟ್ಟಾಡಿಸುತ್ತೆ. ಎಲ್ಲಾ ಕಡೆನೂ ಹಿಡಿದು ಎಳೆದಾಡುತ್ತೆ, ಆಕ್ರಮಿಸ್ಕೊಂಡ್ ಬಿಡತ್ತೆ. ಆದ್ರಿಂದ ಇಂದ್ರಿಯ ನಿಗ್ರಹ ಮಾಡ್ಲೇಬೇಕು. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ತುಂಬಾ ಚೆನ್ನಾಗಿ ಇದು ಉಪನಿಷತ್ ವಾಕ್ಯ. ಇದನ್ನೇ ಹಾಡ್ತಾರ. ಅಂತರಂಗದ ಕದವ ತೆರೆದು ನೋಡಯ್ಯ ಅಂತ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಕನ್ನಡದಲ್ಲಿ ಭಾವಗೀತೆ ಹಾಡ್ತಾರೆ. ಅದರಲ್ಲಿ ದೇಹವೇ ದಿವ್ಯರಥ ಇಂದ್ರಿಯಗಳೇ ಕುದುರೆ ಜೀವಾತ್ಮ ಸಾರಥಿಯು ಬಾಳು ಸಾಗುತ್ತಿದೆ ಕಡಿವಾಣ ಬಿಗಿ ಹಿಡಿದು ಮೋಹವನೇ ಸದೆ ಪಡೆದು ಸತ್ಯ ಮಾರ್ಗದಿ ನಡೆವ ಮನವನಿಲ್ಲಿಸುದೇವ. ಎಷ್ಟು ನೋಡಿ, ಕನ್ನಡದಲ್ಲಿ ಸಿಂಪಲ್ ಆಗಿ ಹಾಡ್ ಭಾವಗೀತೆಯಲ್ಲಿ ಬರ್ದಿದ್ದಾರೆ. ನಾನೇನು ಅಷ್ಟು ಚೆನ್ನಾಗಿ ಹಾಡ್ಲಿಲ್ಲ, ಪ್ರಯತ್ನನೂ ಪಡ್ಲಿಲ್ಲ, ಇದಕ್ಕೆ ಹಾಡುತ್ತೆ ನಾನು. ಈ ದೇಹನೇ ಒಂದು ಕುದುರೆ ತರ ಇರುತ್ತೆ. ಇಂದ್ರಿಯಗಳೆಲ್ಲ ಒಂದೊಂದ್ ಕಡೆ ಹೋಗಿ ಎಳಿಯುತ್ತೆ. ಅದಕ್ಕೆ ಕುದುರೆಗಳಿಗೆಲ್ಲ ಕಟ್ತಾರೆ ಅಂದ್ರೆ ಅದ್ ನೋಡಿದ ಕಡೆ ಏನಾದ್ರು ನೋಡ್ಬಿಟ್ರೆ ಹಸಿರಾಗ ಆ ಕಡೆ ಓಡೋಗ್ಬಿಡುತ್ತೆ. ಆಮೇಲೆ ಅದಕ್ಕೋಸ್ಕರ ಅದಕ್ಕೆ ಬ್ಲಿಂಕರ್ಸ್ ಹಾಕ್ತಾರೆ. ದೇಹವೇ ದಿವ್ಯ ರಥ. ಈ ದೇಹ ಇದಿಲ್ಲ, ಒಂದು ರಥ ತರ. ಇಂದ್ರಿಯಗಳೆಲ್ಲ ಒಂದು ಕುದುರೆ ತರ ಒಂದೊಂದು ಕಡೆ ಎಳಿತಾ ಇರತ್ತಂತೆ. ಅದು ಜೀವಾತ್ಮ ಇದ್ದಾನಲ್ಲ ಒಳಗೆ, ಅವನು ಸಾರಥಿ ತರ. ಸಾರಥಿ ಕರೆಕ್ಟ್ ಆಗಿ ಓಡಿಸ್ಬೇಕು ತೇರನ್ನ. ಬಾಳ್ ಹಾಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಕಡಿವಾಣವನ್ನ ಬಿಗಿಯಾಗಿ ಹಿಡ್ಕೊಳ್ಬೇಕು. ಎಲ್ಲ ಇಂದ್ರಿಯಗಳನ್ನ ಚೆನ್ನಾಗಿ ನಿಗ್ರಹ ಮಾಡ್ಬೇಕು. ಮೋಹವನ್ನ ಸದೆ ಬಿಡ್ಬೇಕು. ಅವಾಗ ಮೋಹ ಅನ್ನೋದು ಹೋಗುತ್ತೆ. ಅವಾಗ ಸತ್ಯ ಮಾರ್ಗದಲ್ಲಿ ನಡೆಯಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಇದು ಈ ಉಪನಿಷತ್ ವಾಕ್ಯವನ್ನೇ ಹಾಡಾಗಿ ಬರ್ತಿದ್ದಾರೆ ಇಲ್ಲಿ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ. ಮನಸ್ಸಿಂದಲೇ ಇಂದ್ರಿಯಗಳನ್ನೆಲ್ಲ ನಾವು ಹತೋಟಿಯಲ್ಲಿ ಇಟ್ಕೋಬೇಕು. ಮನಸ್ಸಸ್ತು ಪರಾಬುದ್ಧಿ. ಮನಸ್ಸು ಯಾವಾಗ ಸ್ಥಿಮಿತದಲ್ಲಿರುತ್ತೋ ಅವಾಗ ಬುದ್ಧಿನೂ ಸ್ಥಿಮಿತದಲ್ಲಿರುತ್ತೆ. ಯೋ ಬುದ್ಧೇ ಪರತಸ್ತು. ಅವಾಗ ನಾವು ಭಗವಂತನನ್ನ ಧ್ಯಾನ ಮಾಡಕ್ಕೆ ಸೌಕರ್ಯವಾಗುತ್ತೆ. ಇದನ್ನೇ ಭಗವದ್ ರಾಮಾನುಜರು ಕೂಡ ಅವರ ಗೀತಾ ಭಾಷೆಯಲ್ಲಿ ಹೇಳಿದ್ರು. ಆತ್ಮಾನಂ ಮನಃ ಬುದ್ಧಯ ಕರ್ಮಯೋಗೆ ಅವಸ್ಥಾಪ್ಯ ಏನಂ ಕರ್ಮ ರೂಪಂ ದುರಾಸದಂ ಶತ್ರು ಜಹಿ ನಾಶಯ. ಜಹಿ ಆ ಇಂದ್ರಿಯಗಳನ್ನ, ಆಸೆಗಳನ್ನ ಎಲ್ಲ ಶತ್ರುಗಳನ್ನ ಕೊಂದು ಹಾಕೋದ್ರ ಕೊಲ್ಬೇಕು, ಅವನ್ನೆಲ್ಲ ನಾಶ ಮಾಡ್ಬೇಕು ಅಂತ. ಇದಿಷ್ಟು ನೋಡಿ. ಹೀಗೇನೆ ಭಗವದ್ ರಾಮಾನುಜರು ಒಂದು ಷಟ್ಕದ ಪೂರ್ತಿ ಒಂದು ಸಮ್ಮರಿ ಕೊಡ್ತಾರೆ. ಹೇಗೆ 3 ಷಟ್ಕಗಳಾಗಿ 18 ಅಧ್ಯಾಯ ಭಗವದ್ಗೀತೆ, 6 ಅಧ್ಯಾಯನ ಒಂದೊಂದು ಗ್ರೂಪ್ ಆಗಿ ಮಾಡ್ಕೊಳ್ತಾರೆ. ಇದೊಂದು ಸ್ವಲ್ಪ ಹೇಳ್ಬಿಟ್ಟು ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸ್ ಈ ಮೊದಲನೇ ಷಟ್ಕಕ್ಕೆ ಇನ್ನು ನಾವು ಮೊದಲನೇ ಷಟ್ಕ ಇಲ್ಲಿ ಪೂರ್ತಿ ಆಗಿಲ್ಲ. ಭಗವದ್ ರಾಮಾನುಜರು ಈ ತರ ಎಷ್ಟು ಚೆನ್ನಾಗಿ ಸಮರೈಸ್ ಮಾಡ್ಕೊಳ್ತಾರೆ. ಕ್ಲಿಪ್ತವಾಗಿ ಎಷ್ಟು ಸೊಗಸಾಗಿ ಬರೀತಾರೆ ಅಂತ ಹೇಳಿದ್ರೆ, ಅಷ್ಟೇ ಓದಿದ್ರೆ ಅರ್ಥ ಆಗಲ್ಲ ಅಂತಾನೆ ತಾತ್ಪರ್ಯ ಚಂದ್ರಿಕೆ ಅದೆಲ್ಲ ಬರೆದ್ರು ವೇದಾಂತ ದೇಶಿಗಳು. ಇನ್ನೂ ಬೇಕಾದಷ್ಟು ಜನ ಭಾಷೆಗಳನ್ನ ಬರ್ದಿದ್ದಾರೆ. ಆದ್ರೆ ಬರ್ದಿರೋದು ಆ ಕ್ರಮಣಿಕೆ ನೋಡಿ ಅದೆಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಮೊದಲನೇ ಅಧ್ಯಾಯ ಏನಪ್ಪಾ, ಅರ್ಜುನ ವಿಷಾದ ಯೋಗ. 2ನೇ ಅಧ್ಯಾಯ ಏನಪ್ಪಾ ಅಂದ್ರೆ ಜ್ಞಾನ ಯೋಗದ ಅವಶ್ಯಕತೆ ಏನು ಅದನ್ನ ತಿಳಿಸ್ಕೊಡ್ತಾರೆ. 3ನೇ ಅಧ್ಯಾಯ ಏನಪ್ಪಾ ಅಂದ್ರೆ ಕರ್ಮದಿಂದನೇ ಜ್ಞಾನ ಬರೋದು ಅಂತ ತಿಳಿಸ್ಕೊಟ್ಬಿಟ್ರು. 4ನೇ ಅಧ್ಯಾಯ ಏನಂದ್ರೆ ಜ್ಞಾನದಿಂದ ಫಲತ್ಯಾಗ ಮಾಡೋ ಬುದ್ಧಿ ಬರುತ್ತೆ ಅಂತ.
ಜ್ಞಾನ ಬರದೆ ಹೋದ್ರೆ ನಿಮ್ಗೆ ಫಲತ್ಯಾಗ ಮಾಡೋದೇ ಇಲ್ಲ. ಇನ್ನಷ್ಟು ಅಂತ ಇಲ್ಲ. ನಮ್ಮ ಅಕೌಂಟಲ್ಲಿ ಎಷ್ಟಿದೆ ರೀ, ತರ ಗೋಲ್ಕ ಒಂದು ಕೊಟ್ರೆ ಮಕ್ಕಳಿಗೆ ಚಿಲ್ಲರೆ ಹಾಕಿ ಒಂದು 10 ಸತಿ ತೆಗೆದು ನೋಡ್ತಾ ಇರ್ತಾರೆ. ಆ ಗೋಲ್ಕ ಎಷ್ಟಿದೆ, ಚಿಲ್ಲರೆ ಎಷ್ಟಿದೆ, ನೆನ್ನೆ ಎಷ್ಟಿತ್ತು, ಇವತ್ತು ಎಷ್ಟಿತ್ತು, ಯಾರಾದ್ರೂ ಇದ್ರೆ ಚಿಲ್ಲರೆ ಹಾಕಿ ಅಂತ ಕೇಳ್ತಾರೆ. ಆತರ ನಾವು ಅವಾಗವಾಗ ಅದು ಲೆಕ್ಕ ನೋಡ್ತಾ ಇರೋಕ್ಕಾಗಲ್ಲ. ನಮ್ಮ ಪುಣ್ಯ ಎಷ್ಟು ಪಾಪ ಎಷ್ಟು ಅಂತ ನೋಡ್ತಾ ಇರಲ್ಲ. ಜ್ಞಾನದಿಂದ ಫಲತ್ಯಾಗ ಮಾಡ್ಬೇಕು ಅಂತ ಮನಸ್ಸು ಯಾವಾಗ ಬರುತ್ತೆ ಅಂದ್ರೆ ಜ್ಞಾನದಿಂದಾನೇ ಬರುತ್ತೋ. ಬುದ್ಧಿ ಮನಸ್ಸು ಯಾವಾಗ್ಲೂ ವಿಕಾಸ ಆಗುತ್ತೆ. ಅದರಿಂದ ತ್ಯಾಗದಿಂದಲೇ ಸ್ಥಿತ ಪ್ರಜ್ಞತೆ ಬರೋದು. ಇದು ತ್ಯಾಗ ಮಾಡೋ ಬುದ್ಧಿ ಇಲ್ದಿದ್ರೆ ನೀವು ಯಾರಿಗೂ ಏನೋ ಸಹಾಯ ಮಾಡೋಕ್ ಆಗೋದೇ ಇಲ್ಲ. ಎಲ್ಲಾ ನಂದೆ ಅಂತ ಹಾಗೆ ಇಟ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಆ ತ್ಯಾಗ ಮಾಡೋ ಬುದ್ಧಿ ಬೇಕು ಅಂತ ಹೇಳಿದ್ರೆ ಮನಸ್ಸು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು ಅಂತ. ಸ್ಥಿತ ಪ್ರಜ್ಞತೆಯಿಂದನೇ ಧ್ಯಾನ ಮಾಡಕ್ಕಾಗತ್ತೆ, ಭಗವಂತನನ್ನ ಧ್ಯಾನ ಮಾಡಕ್ಕಾಗತ್ತೆ. ಇದು ಅವರು ಆ ಶಕ್ತಿತ್ವ ಪೂರ್ತಿ ಸಮ್ಮರಿ ಬರ್ಬಿದ್ದು ಭಗವದ್ ರಾಮಾನುಜರು ಏನು ಸೊಗಸಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಏನು ಕಷ್ಟ ಪಡ್ಬೇಕಾಗಿಲ್ಲ. ಈ ತರ ಅವ್ರು ಬರ್ಕೊಟ್ಟಿದ್ದು 18 ಲೈನ್ ಇಟ್ಕೊಬಿಟ್ಟು ದಿನಾ ಒಂದ್ಸತಿ ಓದ್ಬಿಟ್ರೆ ಕೂಡ ಸಾಕು ನಮಗೆ. ವಿಸ್ತಾರವಾಗಿ ನಾವು ಈ ತರ ಎಲ್ಲ ಕಾಲಕ್ಷೇಪಗಳನ್ನೇ ಕೇಳ್ಬೇಕಾದ್ರೆ ಚೆನ್ನಾಗಿರುತ್ತೆ. ಏನಿದ್ರ ಒಳ ಅರ್ಥ ಏನಿದೆ, ಇದ್ರಲ್ಲಿ ಇನ್ನೂ ಹೆಚ್ಚು ಏನ್ ತಿಳ್ಕೊಬೇಕು ಅಂತ ಹೋದಾಗ ಅಂತ ಸೊಗಸಾದ ವಿಷಯಗಳೆಲ್ಲ ನಮ್ಗೆ ಗೊತ್ತಾಗತ್ತೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸಬಿತಾ. ನಮಸ್ಕಾರ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು. ನಾಳೆ ಸರ್ ತಗೋತಾರೆ ಕ್ಲಾಸ್. ಏನಪ್ಪಾ ಮಾಡ್ತಾರೆ, ಆದ್ರೆ ನಿಮ್ಮವರು ಅರ್ಥ ಹೇಳೋಂತವ್ರು ಇರ್ಬೇಕು ನಮ್ಗೆ. ಅದೇ ಕೇಳೇ ಇರ್ತೀವಿ, ಎಲ್ಲಾರ್ಗೂ ಗೊತ್ತಿರುತ್ತೆ. ಮತ್ತೆ ಕೇಳಿದಾಗ ಗೊತ್ತು ಅಂತ ಹೇಳ್ತಾರೆ, ಗೊತ್ತಿರಲ್ಲ ಅಷ್ಟೇ. ನಿಮ್ಮಂತವ್ರು ಹೇಳೋದು ನಾವು ಮಾಡಿದ್ರೆ ನಮ್ಗೆ ಸಂಪ್ರದಾಯದಲ್ಲಿ ತುಂಬಾ ಚೆನ್ನಾಗಿದೆ. ದಿನನಿತ್ಯ ಪುರಾಣ ಶ್ರವಣ ಹೇಳಿದ್ರು ಅವರು. ಯಾಕೆಂದ್ರೆ ಕೇಳ್ತಾ ಫಿಟ್ನೆಸ್ ಅದು ಚೆನ್ನಾಗಿ ನಮ್ಗೆ ಮನಸ್ಸಿಗೆ ಹೋಗುತ್ತೆ. ಕೇಳಿದ್ದು ಮರ್ತೋಗುತ್ತೆ. ಬೇರೆ ಯಾವ್ದೋ ದೈನಂದಿನ ಕೆಲಸಗಳಲ್ಲಿ ಇರ್ತೀವಿ. ಮತ್ತೆ ಕೇಳಿದಾಗ ಮನಸ್ಸು ತಿಳಿಯಾಗತ್ತೆ, ಸ್ಥಿತ ಪ್ರಜ್ಞತೆ ಬರುತ್ತೆ. ಅದಕ್ಕೆ ಇವೆಲ್ಲಾನು ಬರೆದಿಟ್ಟಿದ್ದಾರೆ ಅವರು. ಈ ನಾವಾಗಿ ಇದನ್ನೆಲ್ಲ ಹೋಗಿ ಅನ್ವೇಷಣೆ ಮಾಡಿ ತಿಳ್ಕೊಳ್ಳೋದು ಖಂಡಿತವಾಗ್ಲೂ ಆಗ್ತಾ ಇರ್ಲಿಲ್ಲ. ಈಗಾಗ್ಲೇ ಎಲ್ಲ ನೋಡಿಟ್ಟು ಋಷಿಗಳು ಮುನಿಗಳು ಪೂರ್ವಾಚಾರ್ಯರು ಎಲ್ಲ ಬರೆದಿಟ್ಟಿರೋದನ್ನ ಸುಮ್ಮನೆ ತೆಗೆದು ಪುಸ್ತಕ ಪುಟ ತೆಗೆದು ನೋಡಿದ್ರೆ ಸಾಕು. ನೀವೆಲ್ಲ ಮಾಡಿ ಕ್ಲಾಸ್ ಇಂದ ಒಳ್ಳೆ ಇದು ಆಗುತ್ತೆ. ನಾವು ಜ್ಯೂಸ್ ಕೊಟ್ಬಿಟ್ಟಿದ್ದೀರಾ. ಭಗವದ್ಗೀತಾ ಸಾರಮರಿ ಆಯ್ತು ಮ್ಯಾಮ್. ಆಮಾ ತುಂಬಾ ಅದೇ ಹೌದು. ಭಾರತೀಯರಾದ್ಮೇಲೆ ಹಿಂದೂಗಳಾದ್ಮೇಲೆ ಒಂದು ಸತಿ ಆದ್ರೂ ಭಗವದ್ಗೀತೆನ ಪೂರ್ತಿ ಕಾಲಕ್ಷೇಪದ ತರ ಕೇಳ್ಬೇಕು ಅವರೆಲ್ಲಾನು. ಅದಕ್ಕೆ ಕ್ಲಾಸ್ ನಲ್ಲೇ ಇಟ್ರೆ ಎಲ್ಲಾರು ಓದ್ತಾರೆ. ಎಲ್ಲ ಚಿಕ್ಕ ವಯಸ್ಸಲ್ಲಿ ಬೈ ಹಾರ್ಟ್ ಬಂದ್ಬಿಟ್ರೆ ಎಷ್ಟು ಸೌಕರ್ಯ. ಅರ್ಥ ಆಮೇಲೆ ಹೇಳ್ತಾ ಇದ್ರೆ ಅರ್ಥ ತಿಳ್ಕೊಬೇಕು ಅಂತ ಆಸೆ ಆಗತ್ತೆ. ಅವ್ರಾಗೆ ಹೋಗಿ ತಿಳ್ಕೊಳ್ತಾರೆ. ಚಿಕ್ಕ ಮಕ್ಕಳಿಗೆ ಚಿಕ್ಕವರಿದ್ದಾಗ್ಲೇ ಎಲ್ಲ ಕಲ್ಸ್ಬಿಟ್ರೆ ವಯಸ್ಸಾದ್ಮೇಲೆ ಅವ್ರಿಗೊಂಥರ ಕುತೂಹಲ ಬರುತ್ತೆ. ಏನಿತ್ತು ಇದ್ರಲ್ಲಿ ಅಂತ. ಬ್ರಿಟಿಷರ್ಸ್ ಮಾಡ್ತಾ ಇದಾರಂತಲ್ಲ ಮ್ಯಾಮ್, ಮಾಡ್ತಾ ಇದಾರಂತಲ್ಲ ಭಗವದ್ಗೀತೆ ಸ್ಕೂಲಲ್ಲಿ. ಅಧ್ಯಾಯಕ್ಕೂ ಒಂದೊಂದು ಫಲಾನೂ ಇದೆ. ಪ್ರತಿ ಒಂದು ಅಧ್ಯಾಯಕ್ಕೂ ಒಂದೊಂದು ಫಲ ಇದೆ. ಫಲಾಪೇಕ್ಷೆ ಇಲ್ಲದೆ ಮಾಡೋದ್ರಿಂದ ನಾವು ಫಲಗಳೆಲ್ಲ ಹೇಳಕ್ ಹೋಗಲ್ಲ. ಆದ್ರೆ ಒಂದೊಂದು ಭಗವದ್ಗೀತೆ ಅಧ್ಯಾಯಕ್ಕೂ ಒಂದೊಂದು ಫಲ ಇದೆ. ನೀವು ನಾರ್ತ್ ಇಂಡಿಯನ್ಸ್ ನೋಡಿದ್ರೆ ಅವರು ದಿನ ಒಂದು ಅಧ್ಯಾಯ ಪೂರ್ತಿ ಓದ್ಬಿಟ್ಟೆ ಕಾಫಿ ತಿಂಡಿ ಎಲ್ಲ ಕುಡಿಯೋದು. ಪಾರಾಯಣ ಅದೆಲ್ಲಾನು ಅವ್ರು ಹೇಳಿ ಓದ್ಬಿಟ್ಟೆ ಮಾಡ್ತಾರೆ.
அது ஒவ்வொரு அத்தியாயத்தோட பெருமை அந்த சிவன் வந்து பார்வதிக்கு சொல்றாரு. ஒவ்வொரு கதை இருக்கு இல்ல மேம், அந்த ஒவ்வொரு அத்தியாயத்துக்கும் அந்த பெருமையை சொல்றது. அந்த பிரம்மாண்ட புராணாலே வருது அது. அதுல எல்லாம் இருக்கு. ಕರೆಕ್ಟ್. ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಓಕೆ, ನಾಳೆ ನೋಡೋಣ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಸ್ಕೂಲಲ್ಲೆಲ್ಲ ಇಟ್ಕೋಬೇಕು.